స్తోత్రం 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 మనత శకుల మకరత కెల మామ కనత కశవ కల తరికల మామ రికమ శతు కరవ కరత రికల మామ స్తోత్రం 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 ನೀತಿಯ ರಾಜ್ಯನೇ ನಿನಗೆ ಸ್ತೋತ್ರಂ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ 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 ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ನಿರ್ಮಿಸಿದ ನಮ್ಮ ನಿರ್ಮಾಣಿಕನಾದ ಯೆಹೋವನೇ ನಿನಗೆ ಸ್ತೋತ್ರಂ 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 ಅಯ್ಯ ಈ ಪುನರುತ್ಥಾನ ಆರಾಧನೆಯ ದೇವರೇ ಪ್ರಾರಂಭದಿಂದ ಅಂತ್ಯದವರೆಗೂ ದೇವರೇ ಸಪ ನಿನ್ನ ತೋಟಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ದೇವರೇ. ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಅಯ್ಯನ್ನ ಮಹಿಮೆಯ ಮೇಘದ ಮೂಲಕ ನಮ್ಮ ನಡೆಸಲು ಬನ್ನಿರಿ ಸರ್ವಶಕ್ತನೇ. ಪ್ರತಿನಿತ್ಯವೂ ಕೂಡ ದೇವರೇ ಸಪ ನಮ್ಮ ಜೊತೆ ಇದ್ದುಕೊಂಡು ಬಲಪಡಿಸುವ ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರಂ 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 ರಿಖಮ ಶಮೋಕ್ ರಥ ಕಿಲ ರಕಮನ್ನ ರಥ ಶಮೋಕ್ ರಬ ಕಲ ರಥ ಕರ ಮ ಎಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ರಿಖಲಮ ಕರತ ಶಿಖಲಮ ಕರತ ಶಬು ಕರ ಬ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಕೇಳುವ ದೇವರಿಗೆ ಎಲ್ಲರೂ ಸೇರಿ ಸ್ವರವೆತ್ತಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ ಯೇಸಯ್ಯ ಹಲ್ಲೆಲೂಯಾ ಶಕಲ ರೈಖಲ ಶತು ರಿಖಲ ಮಕನ ತರ ಬಾಬಾ ಶುಭ ಕರ ತರಿ ಕಲ ಬಾಬಾ ಹೃದಯಶತು ಕರ ಬಾಬಾ ಕಲ ಬಾಬಾ ಹಲ್ಲೆಲೂಯಾ. ದೇವರೇ ಎಲ್ಲ ವಿಷಯದಲ್ಲಿ ನಡೆಸಲು ಬನ್ನಿರಿ ಅಯ್ಯ. ನಿನ್ನ ಒಂದು ಪ್ರಸನ್ನತೆಯನ್ನು ಪ್ರತಿಯೊಬ್ಬರು ಅನುಭವಿಸುವಂತೆ ಅದರಲ್ಲಿ ಕರ್ತನೆ ಸಂತೋಷ ಪಡುವಂತೆ ಅವರ ಬಾಯಿರಿನ ಸ್ತೋತ್ರವಿದೆ ಮತ್ತೊಂದು ಇರದಾಗೆ ಆಲಯದ ಒಳಗಡೆ ಬಂದ ಪ್ರತಿಯೊಬ್ಬರನ್ನು ಘನಪಡಿಸುವಂತೆ ಪ್ರತಿಯೊಬ್ಬರನ್ನ ಉಜ್ಜೀವನಗೊಳಿಸು ಪರಿಶುದ್ಧ ಆತ್ಮನಾಗಿರುವ ದೇವರೇ. ಪ್ರತಿಯೊಬ್ಬರನ್ನ ಉಜ್ಜೀವನಗೊಳಿಸಿ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರನ್ನ ಉಜ್ಜೀವನಗೊಳಿಸಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ ಉಜ್ಜೀವನಗೊಳಿಸಿ ಎಲ್ಲ ವಿಷಯದಲ್ಲಿ ಕರ್ತನೆ ನಡೆಸಿ ಎಲ್ಲ ವಿಷಯದಲ್ಲಿ ನಡೆಸಲು ಬನ್ನಿರಿ ದೇವರೇ. ನಿನ್ನ ಮಹಿಮೆಯ ಮೇಘವು ಪ್ರತಿಯೊಬ್ಬರನ್ನು ಕೂಡ ದೇವರ ಸ್ಥಿರಪಡಿಸುವಂಥದ್ದಾಗಿದೆ. ಅದು ಆವರಿಸಿಕೊಳ್ಳಲಿ ದೇವರೇ. ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ದೇವರೇ. ಜನರನ್ನು ಆವರಿಸಿಕೊಳ್ಳಲಿ ದೇವರಾತ್ಮನೆ. ಪ್ರತಿಯೊಬ್ಬರನ್ನ ಬಲಿಷ್ಠವಾಗಿ ಉಜ್ಜೀವನಗೊಳಿಸುವುದೇವರೇ. ಹಾಡುಗಳ ಸಂದರ್ಭದಲ್ಲಿಯೂ ಮತ್ತು ದೇವರೇ ಆರಾಧನೆ ಸಂದರ್ಭದಲ್ಲಿಯೂ ವಾಕ್ಯದ ಸಂದರ್ಭದಲ್ಲಿ ಪ್ರತಿ ವಿಷಯಗಳಲ್ಲಿ ಕರ್ತನೆ ನೀನಿದ್ದು ಮಾತ್ರ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾನೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಸರಿಗೆ ನಾವು ಕೆಲವೊಂದು ಹಾಡಾಡುತ್ತಾ ದೇವಾದ ದೇವರ ನಮ್ಮನ್ನು ಘನಪಡಿಸೋಣ. ಎಂದು ಆನಂದನ ನೇಸು ನೀಡುವ ಎಂಬ ಹಾಡಾಡುತ್ತಾ ದೈವಾದ ದೇವರ ನಾಮವನ್ನು ಘನಪಡಿಸೋಣ. ಸ್ತೋತ್ರ. ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ
ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದವೇ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಲ್ಲರೂ ಸೇರೋಣ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ
ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ಜಯವನ್ನು ಕೊಡುವನು. ಆಮೆನ್. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಾಲೆಲೂಯಾ ಹಾಲೆಲೂಯಾ ಆನಂದವೇ ಹಾಲೆಲೂಯಾ ಆನಂದವೇ ಹಾಲೆಲೂಯಾ ಆನಂದವೇ ಹಾಲೆಲೂಯಾ. ಎಲ್ಲರೂ ಸೇರಿ ಆಮೆನ್ ಹಾಲೆಲೂಯಾ ಆನಂದವೇ ರವಶತುಲನನ ಆನಂದವೇ. ಎಲ್ಲರೂ ಸೇರಿ ಹಾಲೆಲೂಯಾ ಆನಂದವೇ ಹಾಲೆಲೂಯಾ ಆನಂದವೇ. ಅವರು ಸಾರಿ ಹಾಲೆಲೂಯಾ ಆನಂದವೇ ಹಾಲೆಲೂಯಾ ಆನಂದವೇ. ಗ್ಲೋರಿ ಹಾಲೆಲೂಯಾ ಆನಂದವೇ ಹಾಲೆಲೂಯಾ ಆನಂದವೇ. ಆಮೆನ್ ಆಮೆನ್ ಹಾಲೆಲೂಯಾ. ಗ್ಲೋರಿ ಸ್ತೋತ್ರ ಹಾಲೆಲೂಯಾ ಆನಂದವೇ. ಒಂದು ಸಾರಿ ಹಾಲೆಲೂಯಾ ಆನಂದವೇ ಹಾಲೆಲೂಯಾ ಆನಂದವೇ. ಆಮೆನ್ ಹಾಲೆಲೂಯಾ ಆನಂದವೇ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಾನೆ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಾನೆ ಇರುವೆ. ಮತ್ತೊಂದು ಸಾರಿ ಸ್ತುತಿಸುವೆ 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 ಸ್ತುತಿಸುತ್ತಾನೆ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಾನೆ ಇರುವೆ. ಹಲ್ಲೆಲೂಯಾ. ಈ ಹಾಡಿನ ಅರ್ಥ ಏನು ಹೇಳ್ರಿ? ನಾವೇನು ಹಾಡ್ತೀವಿ ತನಕ ಸ್ಟಾರ್ಟಿಂಗ್ ಪಲ್ಲವಿ ಏನು ಹೇಳ್ರಿ? ಪಲ್ಲವಿ ಏನು? ಪಲ್ಲವಿ ಏನಂತ ಹಾಡಿದ್ವಿ ನಾವು? ಎಂದು ಆನಂದ ನನ್ನೇಸು ನೀಡು. ಮತ್ತು ನಾವು ಆನಂದದಿಂದ ಆಡಬೇಕಾ ಅಥವಾ ಹಿಂಗೆ ಆಡಬೇಕಾ? ಹೆಂಗೆ ಆಡ್ಬೇಕು? ನಾವು ಉಜ್ಜೀವದಿಂದ ಆಡ್ಬೇಕು. ಹಲ್ಲೆಲೂಯಾ. ಎಂದು ಇವತ್ತು ನಾಳೆ ನಿರಂತರ ನಮ್ಮಲ್ಲಿ ದೇವರು ಆನಂದ ತರುತ್ತಾನೆ. ಹಲ್ಲೆಲೂಯಾ. ಏನು ಹೇಳ್ತೀರಾ? ಹಲ್ಲೆಲೂಯಾ ಆನಂದವೇ ಅದಪ್ಪ ಹಂಗೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಎಂದು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಆಮೆನ್ ಇರುವೆ. ಇದನ್ನು ಯಾರು ಬಯಸ್ತಾರೆ ಗೊತ್ತಾ? ನಾನಲ್ಲ, ದೇವರು ಬಯಸ್ತೇನೆ ಇದನ್ನು. ಹಲ್ಲೆಲೂಯಾ. ಹಿಂಗೆ ಆತನ ಸಮ್ಮುಖದಲ್ಲಿ ಕೂತಾಗ ಸಂತೋಷದಿಂದ ದೇವರನ್ನ ಯಾವಾಗ ಘನಪಡಿಸ್ತೇವೆ ಅದು ದೇವರು ಬಯಸುತ್ತಾನೆ. ಆಮೆನ್.
వందనం నా స్నేహమా నీకే స్తోత్రము నిన్ను నేను కీర్తింతును మనసారా ధ్యానింతును నిన్ను నేను కీర్తింతును మనసారా ధ్యానింతును హల్లెలూయా హల్లెలూయా హల్లెలూయా
ಸ್ತೋತ್ರಂ. ಹಾಲೆಲೂಯ. ಸರಿ, ಎಲ್ಲರ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವರು ನಾವೆಲ್ಲರೂ ಕೂಡ ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಸೇರಿ, ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಆರಾಧನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಿತ್ಯವೂ ಸ್ತುತಿಸಲ್ಪಡುವ ಯೋಗ್ಯನೇ ನಿನಗೆ ಸ್ತೋತ್ರಂ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ರಿಖಲಮ ಶಮೋಖ ರಥ ಕಲಮ ಕನಮ ಏಸಯ್ಯ, ಹಲ್ಲೆಲೂಯಾ. ಆರಾಧನೆ ಆರಾಧನೆ ಶಮುಖ ರಥ ರಿಖಲ ಆರಾಧನೆ ಶತುಕರ ಮಮ ಮಮ ಮಮ. ಎಲ್ಲರೂ ಕೂಡ ದೇವರನ್ನು ಆರಾಧಿಸೋಣ, 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 ಆರಾಧಿಸೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಐಕಲಮ ಶಮೋಖರತ ಮಮ ರಿಖಶಮೋರ ಮಕರತ ರಿಖಲಮ ಮಮ. ಏಸಯ್ಯ, ಯೇಸುವೇ, ರಿಖಲಮ ಶತು ಮರಿಖಲಮ ಮಮ. ಉನ್ನತನೇ, ಹಲ್ಲೆಲೂಯಾ. ರಿಖಲಮ ಮಮ ಮಮ ಶತು ರಮಖಲಮ ಮಮ. ಕನನ ಶತು ಕರಮ ಮಮ. Hallelujah. Rikhala bashatu na 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 na. Nadashatu rikhala mama krada bashatura. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸಹ ನಂಬಿಗಸ್ತನ ದೇವರಿಗೆ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರ. ಹಲ್ಲೆಲೂಯಾ. ಮರಶತು ಕರಬ ಮಮ 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 ರಿಖಲಮ ಶತು. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಶತು ರಿಖಲಮ ಮಮ ಮಮ ರಿಖತರ ಬಶಕುಲ ಮಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಖಲಮ ಶತು ಕರದ ಕಲಮ ಮಮ. ಉನ್ನತನೇ, ಆರಾಧನೆ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಿಖಮ ಶತು ಕಲಮ ಕನತ ರಿಖಮ ಶಬುಕರತ ಕಲಮ ಮಮ ಮಮ ಮಮ. ರಿಖಲಮ ಕರತ ಶತು ರಮ ಮಮ. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ. ಸ್ತೋತ್ರಂ, 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 ಸ್ತೋತ್ರಂ.
ರಿಖಲಮ ಕರತ ಶಕೋಲಮ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಕನ್ನತ ರಿಪ ಶಕೋಲಮ ಕರತ ರಿಖಮನ್ನತ ರಿಖಲಮ ಕರತ ಶಕೋಲಮ. ಸ್ತೋತ್ರಂ యేసయ్యా. యేసువే హల్లెలూయా. నమస్కారం వికరమ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಸೇರೋಣ, ದೇವರನ್ನ ಘನಪಡಿಸೋಣ. ನಿಮಗೆ ಸ್ತೋತ್ರಾಯ యేసయ్యా. ಆಮೆನ್. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಸ್ತೋತ್ರ. ಎಲ್ಲ ದೊಡ್ಡ ನಂಬಿಕಸ್ಥನಾದ ದೇವರಿಗೆ ಹೃದಯ ಪೂರ್ವಕವಾಗಿ ನಾವು ದೇವರನ್ನ ಆರಾಧಿಸೋಣ. ಆತನು ನಂಬಿಕಸ್ಥನಾಗಿ ನಮ್ಮ ದೇವರು, ಆತನ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಸ್ತೋತ್ರ యేసయ్యಾ. ನಾನು ನಂಬಿದಾತನೇ, ನೀನೇ ನಂಬಿದಾತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿದಾತನೇ. ಎಲ್ಲರೂ ಸೇರೋಣ. ಸ್ತೋತ್ರ ಅಯ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸೇರೋಣ. ಆಮೆನ್. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಆಮೆನ್. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ. ಎಲ್ಲರೂ ಕರೆದೋಣ. యేసయ్యಾ, ನಿಮಗೆ ಸ್ತೋತ್ರ. ಓ ಕೃಪಾಪೂರ್ಣನೇ, ಭಯ ಮರುಗುವ
ಶರಣ ಏಸಯ್ಯ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಮರಣ ಜಯಿಸಿದಾಗನೇ ಜೀವಲೋಕದ ರಸನೆ ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೇ ಮರಣ ಜಯಿಸಿದಾಗನೇ ಜೀವಲೋಕದ ರಸನೆ ಅಯ್ಯ ಹಾಲೆಲೂಯಾ 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 ಆಮೆನ್ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಎಲ್ಲರೂ ಸೇರೋಣ ನಿನ್ನಂತೆ ಯಾರಿಲ್ಲ ಸ್ತೋತ್ರ ಭಯವಿಲ್ಲ ಹಾಲೆಲೂಯಾ 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 ಆಮೆನ್ ನಿಮಗೆ ಸ್ತೋತ್ರ ಅಯ್ಯ ನಿಮಗೆ ಸ್ತೋತ್ರ ಎಲ್ಲೆಲ್ಲ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಅಯ್ಯ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ
ಯೇಸುವೇ ಅತ್ಯಲ್ಲದ ಪ್ರೀತಿಯ ತೋರಿಸಿದ ಯೇಸುವೇ ಎಂದೆಂದಿಗೂ ಅಳಿಯದ ಭಾಗ್ಯವಾನಿರುವೆ ಅತ್ಯಲ್ಲದ ಪ್ರೀತಿಯ ತೋರ್ಪಡಿಸಿದ ದೇವರೇ ಎಂದೆಂದಿಗೂ ಅಳಿಯದ ಭಾಗ್ಯವಾನಿರುವೆ ನನ್ನ ನೀತಿಯನ್ನು ನಡೆಸುವ ಸಾರದ
ಪರಿಶುದ್ಧನಾಗಿರುವ ದೇವರಿಗೆ ನಿನಗೆ ಸ್ತೋತ್ರ. ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ, ಕೆರೂಬಿಯರ ಮಧ್ಯದಲ್ಲಿ ಕೂಡ ಸೆರಾಫಿಯರ ಮಧ್ಯದಲ್ಲಿ ಕೂಡ ದೇವರೇ, ಅಯ್ಯ ನೀನು ನಿತ್ಯವೂ ಸ್ತುತಿಸಲ್ಪಡುವ ಯೋಗ್ಯನೇ ನಿನಗೆ ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರ ಆ ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿ. ಆ ನಿನ್ನ ಪ್ರಸನ್ನತೆಯಿಂದ ನಡೆಸಲು ಬನ್ನಿರು. ಪವಿತ್ರ ಆತ್ಮನೇ, ನೀನೇ ನಮ್ಮ ನಡೆಸಲು ಬಾ. ಪವಿತ್ರ ಆತ್ಮನೇ, ಏಸಯ್ಯ ನೀನೇ ನಮ್ಮ ನಡೆಸಲು ಬನ್ನಿರು. ಎಲ್ಲ ವಿಷಯದಲ್ಲಿ ದೇವರೇ ನೀನು ಮಾತ್ರ ಮಹಿಮೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಎಲ್ಲ ವಿಷಯದಲ್ಲಿ ನೀನು ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏಸಯ್ಯ. ನಿನ್ನ ಮಹಿಮೆಯ ಮೇಘದ ಮೂಲಕ ದೇವರೇ ನಮ್ಮ ನಡೆಸು. ಪ್ರತಿ ವಿಷಯದಲ್ಲಿ ದೇವರೇ ಸಭಾ ನೀನೇ ಮಹಿಮೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಬನ್ನಿರಿ ಪವಿತ್ರ ಆತ್ಮನೇ, ಏಸಯ್ಯ ನಮ್ಮ ನಡೆಸು ದೇವರೇ, ನಮ್ಮ ನಡೆಸು ದೇವರೇ. ಬಲಪಡಿಸುವ ಶಕ್ತಿನೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ದೇವರೇ ನೀನು ಮಾತ್ರ ನಮ್ಮ ನಡೆಸುತ್ತಾ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಉನ್ನತನೇ, ಆ ನಿನ್ನ ಮಹಿಮೆಯ ಮೇಘವು ನಮ್ಮೆಲ್ಲರನ್ನು ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಯ್ಯ. ಪ್ರತಿ ವಿಷಯದಲ್ಲಿ ಕರ್ತನೆ ನೀನಿದ್ದುಕೊಂಡು ನಮ್ಮ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಪ್ರತಿ ವಿಷಯದಲ್ಲಿ ದೇವರೇ ನೀನೇ ಈ ಪ್ರಾರ್ಥನೆಗಳಲ್ಲಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸ್ತೇನೆ. ಎಲ್ಲ ವಿಷಯದಲ್ಲಿ ನೀನು ಕಾರ್ಯ ಮಾಡು. ಎಲ್ಲ ವಿಷಯದಲ್ಲಿ ದೇವರೇ ನೀನು ನಮ್ಮ ನಡೆಸು. ನೀನು ಮಾತ್ರ ದೇವರೇ ಪ್ರತಿ ಸಂದರ್ಭದಲ್ಲಿ ಕೂಡ ಬಲ ಕೊಡುತ್ತಾ ನಮ್ಮ ನಡೆಸುತ್ತಾ ನೀನೇ ಮಾತ್ರ ನಡೆಸಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸ್ತೇನೆ ದೇವರೇ. ಎಲ್ಲ ವಿಷಯದಲ್ಲಿ ನೀನೇ ನಡೆಸು. ಆ ನಿನ್ನ ಮಹಿಮೆಯ ಮೇಘದ ಕರದಲ್ಲಿ ನಮ್ಮ ನಡೆಸು ದೇವರೇ. ಪ್ರತಿ ವಿಷಯದಲ್ಲಿ ನೀನಿದ್ದುಕೊಂಡು ನಡೆಸು ದೇವರೇ. ಅಯ್ಯ ನಿನ್ನ ಪ್ರಸನ್ನತೆ ನಮಗೆ ಬೇಕಯ್ಯ ದೇವರೇ. ನಿನ್ನ ಪ್ರಸನ್ನತೆ ನಮಗೆ ಬೇಕು ದೇವರೇ. ದೇವರೇ ನಿನ್ನ ಪ್ರಸನ್ನತೆ ನಮಗೆ ಬೇಕು ದೇವರೇ. ಅಯ್ಯ ನಿನ್ನ ಪ್ರಸನ್ನತೆ ಮೂಲಕ ನಡೆಸು. ಎಲ್ಲ ವಿಷಯದಲ್ಲಿ ದೇವರೇ ಸಭಾ ನೀನು ಮಾತ್ರ ನಡೆಸಿ. ಎಲ್ಲ ವಿಷಯದಲ್ಲಿ ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸ್ತೇನೆ. ಎಲ್ಲ ವಿಷಯದಲ್ಲಿ ನಡೆಸಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸ್ತೇನೆ ದೇವರೇ. ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ನಮ್ಮ ನಡೆಸು. ನೀನೇ ನಮ್ಮೊಟ್ಟಿಗಿದ್ದುಕೊಂಡು ನಡೆಸಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸ್ತೇನೆ. ಮುಂದಿನ ಪ್ರತಿ ವಿಷಯದಲ್ಲಿ ಇದು ನಡೆಸಿ ಮಹಿಮೆ ಹೊಂದಬೇಕೆಂತ ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಈ ಆರಾಧನೆ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಎರಡು ಹಲ್ಲೆಲೂಯಾ. ಜನರು ಸಂತೋಷವಾಗಿದ್ದಾರೆ. ನಾಳೆಯಿಂದ ಪ್ರತಿ ಸಾಯಂಕಾಲ ಉಪವಾಸ ಪ್ರಾರ್ಥನೆ ಪ್ರತಿದಿನ ನಡೀತಾನೇ ಇರ್ತದೆ. ಅದರಲ್ಲಿ ನಾವು ಬಂದು ದೇವರ ಆಶೀರ್ವಾದವನ್ನು ಹೊಂದೋಣ. ಮತ್ತು ಜನರಿಗೆ ವಾಕ್ಯ ಕೇಳಕ್ಕೆ ಆಸೆ ಐತೆ. ವಾಕ್ಯ ಕೇಳಕ್ಕೆ ಆಸೆ ಆಯ್ತಾ? ತೆಗ್ರಿ ವಾಕ್ಯ ಓದೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ವಾಕ್ಯ ಓದ್ರಿ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ವಾಕ್ಯ ಓದೋಣ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವಾಗಿದ್ದೀರ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕಣ್ಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನಿನ್ನ ನಂಬಿಗಸ್ತನಾಗಿರುವ ದೇವರು
ವಾಕ್ಯಗಳ ಮೂಲಕ ಮಾತನಾಡಲು ಶಕ್ತನಾಗಿರುವ ದೇವರೇ, ಉನ್ನತನಾಗಿರುವ ದೇವರೇ, ವಾಕ್ಯ ಎನ್ನುವಂಥ ಜೀವಕರವಾದ ಮಾತು ಪ್ರತಿಯೊಬ್ಬರೊಟ್ಟಿಗೂ ನೀನು ತಿಳಿಯಪಡಿಸಿ ಬಲಪಡಿಸಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೇಸು ಸ್ವಾಮಿ ಬಗ್ಗೆ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡ್ತದೇನೆ, ಅಯ್ಯ ನಿನ್ನ ಕೈಲಿ ಆಗವಾಗಿದ್ರೆ ನನ್ನ ಮಗನ ಗುಣಪಡಿಸಬೇಕು. ಯಾರನ್ನ ಗುಣಪಡಿಸಬೇಕು? ಒಬ್ಬ ಯವ್ವನಸ್ಥನ ಜೀವಿತವನ್ನು ಬದಲಾಯಿಸಬೇಕು. ಹಲ್ಲೆಲೂಯಾ. ಯೇಸು ಮೇಲೆ ಹೇಳ್ತಾನೆ, ನಿನ್ನ ಕೈಲಿ ಆಗವಾಗಿದ್ರೆ ಅನ್ನತ್ತೀಯೋ, ನಂಬುವವನಿಗೆ ಮಾತಾಡ್ಬೇಕೆಲ್ಲರೂ, ನಂಬುವವನಿಗೆ ಎಲ್ಲ ಆಗುವುದು. ಹಲ್ಲೆಲೂಯಾ. ಇವತ್ತು ನಾವು ನೀವು ಈ ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ಇವತ್ತು ನಾವು ತಿಳಿಬೇಕಾಗಿರುವ ಅಂಶ ಏನಂದ್ರೆ, ನಂಬುವವನಿಗೆ ಎಲ್ಲ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗುತ್ತೆ? ನಿಮ್ಮ ಜೀವಿತದಲ್ಲಿ ಇದುವರೆಗೆ ಯಾವ ಕಾರ್ಯಗಳಾದ್ರೆ ಆಗಿಲ್ಲವೋ ಎಲ್ಲ ಆಗುತ್ತೆ. ನಾವೇನು ಮಾಡ್ಬೇಕು ಹೇಳ್ರಿ? ಏನು ಮಾಡಬೇಕು? ಒಬ್ಬ ತಂದೆ ತನ್ನ ಮಗನ ಗುಣಪಡಿಸಿಕೊಳ್ಳೋದಕ್ಕೋಸ್ಕರ ಯೇಸುಸ್ವಾಮಿ ಬಳಿಗೆ ತಂದಾಗ ಗಮನಿಸ್ರಿ, ಆ ತಂದೆ ಯೇಸುಸ್ವಾಮಿ ಬಳಿಗೆ ಬರೋದಕ್ಕಿಂತ ಮುಂಚೆ ಅನೇಕ ಬಳಿಗೆ ಹೋಗಿರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ಅನೇಕರ ಬಳಿಗೆ ಹೋಗಿ 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 ಸಾಕಾಗಿದೆ. ಲಾಸ್ಟ್ಗೆ ಯೇಸುವಿನ ಬಗ್ಗೆ ಗೊತ್ತಾಗಿದಂಗಿದೆ. ಅದಕ್ಕೋಸ್ಕರ ಯೇಸುವಿನ ಬಳಿಗೆ ಕರ್ಕೊಂಬಂದಿದ್ದಾನೆ. ಕರ್ಕೊಂಬಂದಾಗ ಶಿಷ್ಯರು ಪ್ರಾರ್ಥನೆ ಮಾಡ್ತಾರೆ. ಶಿಷ್ಯರ ಕೈಲಿ ಆಗದೆ ಹೋಯ್ತು. ಯೇಸುಸ್ವಾಮಿ ಬೆಟ್ಟದ ಮೇಲಿಂದ ಪ್ರಾರ್ಥನೆ ಮಾಡಿಕೊಂಡು ಕೆಳಗೆ ಇಳಿದು ಬರುತ್ತಿರುವಾಗ ಈ ತಂದೆ ಓಡಿ ಹೋಗಿ ಹೇಳ್ತಾನೆ, ಅಯ್ಯ ನೀ ಶಿಷ್ಯರ ಬಳಿ ಕರ್ಕೊಂಬಂದೆ, ಅವ್ರ ಕೈಲಿ ಆಗದೆ ಹೋಯ್ತು, ಆದರೆ ನಿನ್ನ ಕೈಲಿ ಆಗವಾಗಿದ್ರೆ ನಿನ್ನ ಮಗನೇನು ಮಾಡು? ಗುಣಪಡಿಸು. ಯಾಕೆ? ಆ ಮಗನಿಗೆ ಏನಿತ್ತಿಲ್ರಿ? ಮೂರ್ಛ ರೋಗ ಐತಿ. ಏನಿತ್ತು? ಮಾತಾಡ್ಬೇಕು. ಏನಿತ್ತು? ಮೂರ್ಛ ರೋಗ. ಹಲ್ಲೆಲೂಯಾ. ಸುಮ್ಮನೆ ಬಿದ್ದೋಗೋದು, ಮತ್ತೆ ಬಾಯಲ್ಲಿ ನೊರೆ ಸುರ್ತಾ ಇತ್ತು. ಹಲ್ಲೆಲೂಯಾ. ಒಂದು ಮಾತು ಹೇಳ್ಬೇಕಂದ್ರೆ ಆ ರೋಗ ಪಿಡ್ಸ್ ರೋಗ. ಯಾವ ರೋಗ ಅದು? ಯಾವ ರೋಗ ಅದು? ಪಿಡ್ಸ್ ರೋಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ಅವಾಗ ಎಲ್ಲೆಲ್ಲಿ ಬೆಳೆಸಿದಂತೆ ಆ ರೋಗ? ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬೀಳಿಸ್ತಾ ಇತ್ತಂತೆ. ಹಲ್ಲೆಲೂಯಾ. ಅಷ್ಟು ಬಲಹೀನನಾದ ಆ ಯವ್ವನಸ್ಥನ, ಯಾರನ್ನ ಮಾತಾಡ್ರಿ? ಅಷ್ಟು ಬಲಹೀನನಾದ ಆ ಯವ್ವನಸ್ಥನ ಯಾರು ಕೂಡ ಗುಣಪಡಿಸಕ್ಕಾಗಿಲ್ಲ. ಯೇಸುಸ್ವಾಮಿ ಬೆಳಿಗ್ಗೆ ಬಂದ ಯೇಸುಸ್ವಾಮಿ ಹೇಳ್ತಾನೆ, ನಂಬುವವನಿಗೆ ಎಲ್ಲ ಆಗುತ್ತೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈಕೊಳ್ರಿ. ಇನ್ನು ಮೇಲೆ ನೀನು ನಂಬುವುದಾದ್ರೆ ನಿನ್ನ ಜೀವಿತದಲ್ಲಿ, ನಿಮ್ಮ ಜೀವಿತಗಳಲ್ಲಿ ಎಲ್ಲವೂ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 2025 4th ವೀಕ್ ಇದು. ಯಾವ ವೀಕ್ ಹೇಳ್ರಿ ಇದು? ಜನವರಿಯ 4ನೇ ವಾರ ಇದು. ನೆಕ್ಸ್ಟ್ ವಾರ ಕರ್ತನ ಭೋಜನ ಇರುತ್ತೆ. ನೆಕ್ಸ್ಟ್ ವಾರ ಏನಿರುತ್ತೆ ಹೇಳ್ರಿ? ಕರ್ತನ ಭೋಜನ ಇರುತ್ತೆ. ನೆನಪು ಮಾಡ್ಕೊಳ್ರಿ. ಹೀಗೆ ನೆನಪು ಮಾಡಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಇದು ಲಾಸ್ಟ್ ವಾರ, ಈ ಸಂಡೇ 2025ನೇ ವರ್ಷದ ಜನವರಿ ತಿಂಗಳ ಲಾಸ್ಟ್ ವಾರ ಇದು. ಹಲ್ಲೆಲೂಯಾ. ಗಮನಿಸ್ರಿ, ಈ ವಾರದಲ್ಲಿ ದೇವರು ತಿಳಿಸಿರುವ ಮಾತನಂದ್ರೆ, ಇನ್ನು ಹೊಸ ತಿಂಗಳಲ್ಲಿ ಹಾದು ಹೋಗಿ ನಾವು ಮುಗಿತಾ ಬರ್ತಾ ಇದೆ. ಆದರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ಎಲ್ಲ ಕಾರ್ಯಗಳಾಗಬೇಕಂದ್ರೆ, ಎಲ್ಲ ವಿಷಯದಲ್ಲಿ ಬದಲಾವಣೆ ಬರಬೇಕಂದ್ರೆ, ಎಲ್ಲ ರೀತಿಯಲ್ಲಿ ದೇವರು ಉದ್ಧಾರತೆಯನ್ನು ತರಬೇಕಂದ್ರೆ ನಾವೇನು ಮಾಡ್ಬೇಕು ಹೇಳ್ರಿ? ನಂಬಬೇಕು. ಹಲ್ಲೆಲೂಯಾ. ನಮ್ಮನ್ನು ನಾವು ನಂಬೋದಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ನಂಬಬೇಕು. ಹಲ್ಲೆಲೂಯಾ. ಭಾಳ ಜನ ನೋಡ್ರಿ, ಮನುಷ್ಯರು ನಂಬ್ತಾರೆ. ಯಾರು ನಂಬ್ತಾರೆ? ಇವತ್ತು ಪ್ರಪಂಚದಲ್ಲಿ ಮನುಷ್ಯರು ನಂಬ್ತಾರೆ. ಅವ್ರಿಂಗ ಇವ್ರಿಂಗ, ಅವ್ರಂತೆ ಇವ್ರಂತೆ, ಹಂಗಂತೆ ಹಿಂಗಂತೆ, ಕಂತೆ ಅಂತೇಳಿ ಜನರು ನಂಬ್ತಾರೆ. ಆದರೆ ಇವತ್ತು ನಾವು ನೀವೆಲ್ಲರೂ ಕೂಡ ಯಾರು ನಂಬಬೇಕು ಹೇಳ್ರಿ? ಯಾರು ನಂಬಬೇಕು? ನಾವೆಲ್ಲರೂ ದೇವರನ್ನ ನಂಬಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಆತನು ಹೇಳ್ತಾನೆ, ನಂಬುವವನಿಗೆ ಎಲ್ಲವೂ ಆಗುತ್ತೆ. ಆಮೆನ್. ಕ್ರೈಸ್ತವರ ಜೀವಿತ ಯಾವ ವಿಷಯದಲ್ಲಿ ನಡೀತಾ ಇದೆ ಗೊತ್ತಾ? ಇವತ್ತು ವಿಶ್ವಾಸ ಜೀವಿತದಲ್ಲಿ ನಡೀತಾ ಇದೆ. ಆಮೆನ್. ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದರೆ ವಿಶ್ವಾಸದಲ್ಲಿ ಬದುಕ್ತಾ ಇರಬೇಕು. ಆಮೇನ್. ಇವತ್ತು ನಾವು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದ್ದೇವೆ ಅಂದರೆ ಆ ನಂಬಿಕೆ ವಿಷಯದಲ್ಲಿ ನಡೀತಾ ಇರಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಕೂಡ ಈ ವರ್ಷಗಳು ಕಳೆಯುವುದರೊಳಗಡೆ ನಂಬಿ ದೇವರು ಕಾರ್ಯ ಮಾಡ್ತಾನೆ ವಿಶ್ವಾಸವಿಟ್ಟು ಆತನ ಮೇಲೆ ಭರವಸೆ ಇಟ್ಟು ಎಲ್ಲವನ್ನು ಕೂಡ ನಾವೇನು ಮಾಡಿ ಹೇಳ್ರಿ? ಹೊಂದಿಕೊಳ್ಳೋಣ. ಹಲ್ಲೆಲೂಯಾ. ಎಲ್ಲವಂದ್ರೆ ಏನು? ನಿಮ್ಮ ಜೀವಿತಗಳಲ್ಲಿ ಕೆಲವೊಂದು ಕೊರತೆ ಇರ್ತಾವೆ. ಒಂದಾದರೆ ಒಂದು ಹಾಕಲ್ಲ ಅಂತ ಕೊರತೆಗಳಿರ್ತಾವೆ. ಅವೆಲ್ಲ ಆಗ್ಬೇಕಂದ್ರೆ ನಾವೇನು ಮಾಡ್ಬೇಕು ಹೇಳ್ರಿ? ನಂಬಬೇಕು. ಹಲ್ಲೆಲೂಯಾ. ಏನು ಮಾಡ್ಬೇಕು ನಾವೆಲ್ಲರೂ? ಮಾತಾಡ್ರಿ. ಏನು ಮಾಡ್ಬೇಕು ನಾವೆಲ್ಲರೂ?
ನಂಬಬೇಕು. ನೋಡ್ರಿ, ಇದುವರೆಗೂ ದೇವರು ನಮ್ಮನ್ನು ಬದುಕಿಸಿದನ, ಹೌದಾ ಇಲ್ಲ? ಇವತ್ತಿಗೆ ನಾವು ಜೀವಂತವಾಗಿ ಉಸಿರಾಡ್ತೀವಿ. ಉಸಿರಾಡೋರಲ್ಲ ಹಲ್ಲೆಲೂಯಾ. ಉಸಿರಾಡದೆ ಇದ್ದವರು ಬಿಟ್ಟು ಉಸಿರಾಡೋರಲ್ಲ ಹಲ್ಲೆಲೂಯಾ. ನೋಡ್ರಿ, ಇನ್ನ ಕೆಲವರು ಡೌಟ್ ಐತೆ, ನಾನು ಉಸಿರಾಡ್ತಾ ಇದ್ದೀನೋ ಉಸಿರಾಡ್ತಿಲ್ಲೋ, ಮೂಗಲ್ಲಿ ಗಾಳಿ ಬರ್ತತೋ ಅಥವಾ ಬೇರೆದು ಬರಕತ್ತೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಏನಾಡ್ಬೇಕು ಹೇಳ್ರಿ? ಉಸಿರಾಡ್ಬೇಕು. ಏನಾಡ್ಬೇಕು? ನಾವೆಲ್ಲರೂ ಉಸಿರಾಡ್ಬೇಕು. ಉಸಿರಾಡುವ ನಾವೆಲ್ಲರೂ ಕೂಡ ಇವತ್ತು ದೇವರು ನಮ್ಮನ್ನು ಬದುಕಿಸಿದ್ರಂತೇಳಿ ನಾವು ಈ ವಿಶ್ವಾಸ ಯಾತ್ರೆಯಲ್ಲಿ ಹೋಗಬೇಕು. ಹಲ್ಲೆಲೂಯಾ. ಕ್ರೈಸ್ತವನಂದ್ರೆ ಸುಮ್ಮನೆ ಅಂತ ಮಾತಲ್ಲ ಅರ್ಥ. ಈ ಲೋಕದಲ್ಲಿ ಅನೇಕ ಜನರಿದ್ದಾರೆ, ಅವರಿಗೆ ನಂಬಿಕೆ ಇಲ್ಲದಿದ್ರು ಕೂಡ ನಮ್ಮಲ್ಲಿ ನಂಬಿಕೆ ಇರಬೇಕು. ನಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ನಮ್ಮಲ್ಲಿ ಏನಿರಬೇಕು? ನಂಬಿಕೆ. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತಿನವರೆಗೂ ದೇವರು ಏನು ಮಾಡಿದ? ನಮ್ಮನ್ನ ಬದುಕಿಸಿದ್ದಾನೆ, ಪ್ರತಿದಿನ ಬಲಪಡಿಸ್ತಾ ಇದ್ದಾನೆ, ಪ್ರತಿದಿನ ಏನು ಮಾಡ್ತಾನೆ? ದೇವರು ನಮ್ಮನ್ನ ನಡೆಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಬೈಬಲಲ್ಲಿ ಒಂದು ದೊಡ್ಡ ಗುಂಪು ಐತೆ. ಬೈಬಲಲ್ಲಿ ಆ ಗುಂಪು ದೇವರ ವ್ಯಕ್ತಿನ ಕರೆದ. ಆದಿಕಾಂಡ 32ನೇ ಅಧ್ಯಾಯದಲ್ಲಿ ಯಾಕೋಬನ ಇಸ್ರಾಯೇಲ್ ಅಂತ ಕರೆದ. ಹಲ್ಲೆಲೂಯಾ. ಈ ಇಸ್ರಾಯೇಲ್ ಸಂತತಿ ಗಮನಿಸ್ರಿ, ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡ್ತಾ ಇತ್ತು. ಏನು ಕೆಲಸ ಮಾಡ್ತಿತ್ತು ಹೇಳ್ರಿ? ಬಿಟ್ಟಿ ಕೆಲಸ ಅಂದರೆ ಬಿಟ್ಟಿ ಶಾಕ್ರೆ. ಹಲ್ಲೆಲೂಯಾ. ಅವರು ಕೆಲಸ ಮಾಡ್ತಾರ, ಸಂಬಳ ಇಲ್ಲ ಅವ್ರಿಗೇನಿಲ್ಲ ಹೇಳ್ರಿ. ಇವತ್ತು ಯಾವನನ್ನಾದರೂ ಸುಮ್ಮನೆ ಕೆಲಸ ಮಾಡ್ತಾರಾ? ಇವತ್ತು ಯಾರು ಸುಮ್ಮನೆ ಮಾಡ್ತಾರಾ? ಲಾಭ ಇಲ್ಲಂದ್ರೆ ಯಾರು ಕೆಲಸ ಮಾಡೋಕ್ಕಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಪಂಚ ಹಂಗೈತೆ ಅಲ್ವಾ? ಲಾಭ ಬೇಕು, ಲಾಭ ಇಲ್ಲಾಂದ್ರೆ ಕೆಲಸನಿಲ್ಲ. ಆದರೆ ದೇವರ ಮಕ್ಕಳಾದಂಥ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡುತ್ತಿರುವಾಗ ಗಮನಿಸಿದ ಪ್ರೀತಿಯುಳ್ಳ ದೇವಜನರೇ, ಅವರ ಜೀವಿತದಲ್ಲಿ ಕೆಲಸಗಳು ಹೆಚ್ಚಾಗ್ತದೆ, ಭಾರ ಹೆಚ್ಚಾಗ್ತದೆ. ಹೊರಗೆ ಓಡೋಂಗಿಲ್ಲ ಅವರು. ಏನು ಮಾಡೋಂಗಿಲ್ಲ ಅವರು. ಇವತ್ತು ನೋಡ್ರಿ, ಕೆಲಸಕ್ಕೆ ಕರ್ಕೊಂಬರ್ತೀವಿ. ರೀಸೆಂಟ್ ಆಗಿ ನಮ್ಮ ಚರ್ಚ್ ಕಟ್ಟಬೇಕಾದ್ರೆ ಅಲ್ಲಿ ಕನ್ನಡ ಸ್ಟಾರ್ಟ್ ಮಾಡಿದ್ವಲ್ಲ, ಸ್ಟಾರ್ಟಿಂಗ್ JCBಯಿಂದ ಆ ಪಿಲ್ಲರ್ಗಳಿಗೆ ಕುಣಿ ತೋಡಿಸಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಡೇ ಅದೆಲ್ಲ ಚೌಕ್ ಮಾಡ್ಬೇಕು. ಯಾಕಂದರೆ JCB ಚೌಕ್ ಮಾಡಲ್ಲ, ಮನುಷ್ಯನ ತೋಡ್ಬೇಕು ಚೌಕ್ ಮಾಡ್ಬೇಕಂದ್ರೆ. ಹಂಗಾಗಿ ನಾವೇನು ಮಾಡಿದ್ವಿ? ಲೇಬರ್ಸ್ನ ಕರ್ಕೊಂಬಂದೀವಿ. ಲೇಬರ್ಸ್ನ ಕರ್ಕೊಂಬಂದಾಗ ಇನ್ನು ಕುಣಿ ನೋಡಕ್ಕೆ ದಾರಿಲ್ಲ, 5 ನಿಮಿಷ ಊಟ ಮಾಡಿ ಬರ್ತೀವಿ ಅಂತಬಿಟ್ರು. ಏನಂದ್ರೆ ಅವರು ನಾಷ್ಟ ಮಾಡಿ ಬರ್ತೀವಿ ಅಂದ್ರು. ಬಂದ್ರೆ ಅವರು ವಾಪಸ್ಸು ಓಡೇ ಬಿಟ್ರು. ಅವರು ಬರಲಿಲ್ಲ. ಏನು ಅವ್ರಿಗೇನು ಕೂಲಿ ಕೊಡಲ್ಲ? ಕೂಲಿ ಕೊಡ್ತೀವಿ, ಬಟ್ ಆದರೆ ಆ ಕುಣಿಗಳ ಚೌಕ್ ಮಾಡೋಕ್ಕಾಗ್ಲಾರ್ದ. ಏನು ಮಾಡೋಕ್ಕಾಗ್ಲಾರ್ದ? ಸೋಮಾರಿಗಳವರು. ಯಾರವರು? ಚೌಕ್ ಮಾಡೋಕ್ಕಾಗ್ಲಾರ್ದ. 5 ನಿಮಿಷ ರೀ. ಅವ್ರು ಅಲ್ಲಿಗೆ ಹೇಳಿದ್ವಿ, ನೀವು ಬರದ ಹೋಗ್ರೆ ಅಮ್ಮನೇ ಬರ್ತೀವಿ ಅಂದ್ರೆ ಅವರು ಒಬ್ಬ ತಂದ, ಅಮ್ಮನೇ ಬರ್ತೀನಿ ಸರ್, ತಾಯಿ ಸತೆ ಬರ್ತಂದ. ಕೊಂಡಿಗೆ ಕಾಣಿಲ್ಲ. ಅಂದ್ರೆ ಇವತ್ತಿನ ಜನರಿಗೆ ತಪ್ಪಿಸ್ಕೊಳ್ಳೋಕೆ ಅವಕಾಶಗಳು ಭಾಳ ಇದಾವ ಇಲ್ಲ? ನೀವು ಕೂಡ ಬರ್ತೀನಿ ಸಾಯಂಕಾಲ ಮಧ್ಯಾಹ್ನ ತಪ್ಪಿಸಂದ್ರೆ ನೀವು ಕೂಡ ತಪ್ಪಿಸ್ಕೊಂಡ್ರೆ. ಹಲ್ಲೆಲೂಯಾ. ಗಮನಿಸ್ರಿ, ಐಗುಪ್ತ ದೇಶದಲ್ಲಿರುವಂಥ ಇಸ್ರಾಯೇಲರು ತಪ್ಪಿಸಿಕೊಳ್ಳೋದಕ್ಕೆ ಆಸ್ಪದವಿಲ್ಲ, ತಪ್ಪಿಸಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಈ ಫರೋಹನು ಐಗುಪ್ತರಲ್ಲಿ ಈ ಫರೋಹನ್ ಏನು ಮಾಡ್ತಾನೆ ಗೊತ್ತಾ? ಸೈನ್ಯವನ್ನು ನೇಮಿಸಿ ಈ ಇಸ್ರಾಯೇಲರು ಓಡಿ ಹೋಗೋದಂತೆ ಒಂದು ಕಡಿವಾಣ ಹಾಕ್ಯಾನ. ಏನು ಹಾಕ್ಯಾನ ಹೇಳ್ರಿ? ಓಡಿ ಹೋಗ್ಬಾರ್ದು. ಇವರು ಬಿಟ್ಟಿ ಕೆಲಸ ಮಾಡಬೇಕು. ಅದು ಕೆಲಸ ಕಷ್ಟ ಆಗಲಿ ಏನೇ ಆಗಲಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಇವ್ರದ್ದು ಅಂತೇಳಿ ಅವ್ರಿಗೆ ಅಷ್ಟೆಲ್ಲ ಭದ್ರತೆ ಇಟ್ಟು ಅವ್ರಿಗೆ ಬಿಟ್ಟಿ ಕೆಲಸ ಮಾಡ್ತಿರುವಾಗ ದೇವ್ರು ಏನು ಮಾಡ್ದೆ ಹೇಳ್ರಿ? ನೋಡ್ತಾ ಇದ್ದ. ಅವ್ರು ಕೂಗಿದ್ರು, ಕಣ್ಣೀರು ಹಾಕಿದ್ರು, ಗೋಳಾಡಿದ್ರು. ಮಾತಾಡ್ತೀನಿ, ಅತಿ ಹೆಚ್ಚು ಮನುಷ್ಯನಿಗೆ ಭಾರ ಆಯಿತು, ಅತಿ ಹೆಚ್ಚು ಕಷ್ಟ ಆಯ್ತಂದ್ರೆ ಮನುಷ್ಯನ ನಗ್ತಾನ. ನೀವೇನ್ ಮಾಡ್ತೀರಿ? 50 kg ಮೂಟೆ ಇಟ್ಟಂದ್ರೆ ಇಲ್ಲಿಂದ ಓಡೋದು ಅಳ್ತೀರ, ನಗದ್ರ. ರಾಹುಲ, ನೀನೇನ್ ಮಾಡ್ತೀಯಪ್ಪ? ನಗ್ತೀಯ? ಏನ್ ಮಾಡ್ತೀವಿ ಮತ್ತೆ? ಏನು ಮಾಡಲ್ಲ. ಹಂಗಂದ್ರೆ ಇವತ್ತು ಸಾಯಂಕಾಲ 50 kg ಮೂಟೆ ಸಿಮೆಂಟ್ ಏರ್ಸನ ಎತ್ತಂತೀಯಪ್ಪ? ಬೇಡ, ನೀನು ಓರ್ತಂದ್ರೆ ಕೊಡಕಲ್ಲ. ಹಲ್ಲೆಲೂಯಾ. ಗಮನಿಸ್ರಿ ಪ್ರೀತಿ ದೇವ ಜನರೇ, ಹೊರಗೋಡೋಂಗಿಲ್ಲ, ಒಳಗಿದ್ದು ಸಂತೋಷವಾಗಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕಿದಾಗ ದೇವರು ಅವರ ಪ್ರಾರ್ಥನೆ ಕೇಳಿ, ಅವ್ರ ಕೂಗನ್ನು ಕೇಳಿ, ಅವ್ರ ಕಣ್ಣೀರನ್ನು ನೋಡಿ ಅವ್ರನ್ನ ಬಿಡಿಸಿದ. ಏನು ಮಾಡ್ದೆ ಹೇಳ್ರಿ? ಏನು ಮಾಡ್ದ ದೇವ್ರು? ಅವ್ರನ್ನ ಬಿಡಿಸ್ಕೊಂಡು ಬರ್ತಾ ಇರ್ಲಿಕ್ಕೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳ್ರಿ ದೇವ್ರು? ಅವ್ರನ್ನ ಹಾಲು ಜೇನು ಹರಿಯೋ ದೇಶ ಅಂದ್ರೆ ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮಗೆ ಸಮೃದ್ಧಿ ಇರುತ್ತೆ,
ನೀವಲ್ಲಿ ಹಿಂಗೆ ಬಿಟ್ಟು ಕೆಲಸ ಮಾಡೋಂಥ ಕೆಲಸ ಇರಕ್ಕಲ್ಲ. ಅಲ್ಲಿ ನಿಮ್ಗೆ ಯಾರು ತೊಂದರೆ ಕೊಡಲ್ಲ. ಅಂಥ ರೂಮಲ್ಲಿ ಅಂಥ ಊರಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಂತ ದೇವ್ರು ಹೇಳಿದ್ರೆ ಸಂತೋಷ ಪಟ್ಟರು. ಹೋಗ್ತಾ 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 ಇರಲಿಕ್ಕೆ ದೇವರು ಅನೇಕ ಅದ್ಭುತಗಳು ಮಾಡಿದ. ನಾನು ಕೂಡ ಈ ಕಳೆದ ವಾರ ಉಪವಾಸ ಪ್ರಾರ್ಥನೆಯಲ್ಲಿ ಅದೇ ವಾಕ್ಯ ಹೇಳ್ತಾ ಬಂದೆ. ಹಲ್ಲೆಲೂಯಾ. ಗಮನಿಸಿರ ಪ್ರೀತಿಗಳು ದೇವಜನರೇ, ಅವರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ವರ್ಷ ಪ್ರಯಾಣ? ಅಡವಿ ಪ್ರಯಾಣ ಅವರಿಗೆ 40 ವರ್ಷ. ಅರಣ್ಯ ಪ್ರಯಾಣ ಎಷ್ಟು ವರ್ಷ? ನಾವು 1 ವರ್ಷ ನಡೆದ್ಬಿಟ್ರೆ ಅಯ್ಯೋ ಊರು ದೇಶ ಕೋಶ ಎಲ್ಲ ಹೇಳ್ಬಿಡಂಗದಿ. ಆ ಮೂಲೆಗೆ ಅವ್ರ ಮನೆ ಐತ್ ನೋಡು, ಈ ಮೂಲೆಗೆ ಇವ್ರ ಮನೆ ಐತ್ ನೋಡು, ಇಲ್ಲಿ ಹಂಗೈತ್ ನೋಡು. ಹಲ್ಲೆಲೂಯಾ. ನೋಡ್ರಿ, 40 ವರ್ಷ ಇವರು ಅರಣ್ಯ ಪ್ರಯಾಣದಲ್ಲಿ ಹೋಗ್ತಾ ಇದ್ದಾರೆ. ಅನೇಕ ಅದ್ಭುತಗಳಾಗಿದೆ. ಏನಾಗಿದೆ? ನೀರು ವಿಭಾಗ ಆಗಿದೆ, ಕಹಿ ನೀರು ಸಿಹಿ ಆಗಿದೆ, ಬಂಡಿಯೊಳಗಿಂದ ನೀರು ಬಂದಿದೆ. ಮತ್ತೆ ಕೆಲವೊಂದು ಗಮನಿಸಿರ್ಪಿತ್ತು ದೇವಜನರೇ, ಅದ್ಭುತಗಳೆಲ್ಲವೂ ಆಗಿದೆ. ಹಲ್ಲೆಲೂಯಾ. ಎಲ್ಲ ಅದ್ಭುತಗಳಾದಾಗಿಯೂ ಕೂಡ ದೇವರು ಗಮನಿಸಿರ್ಪಿತ್ತು ದೇವಜನರೇ. ಒಂದು ಸಾರಿ ಮೋಶೆಯನ್ನು ಕರೆದು ಹೇಳ್ತೇನೆ, ಮೋಶೆ ಕಮಿಯರ್ ಅಂದ. ಏನ್ ದೇವ್ರೆ ಅಂತ ಮೋಶೆ ಬಂದ್ರೆ ಮೋಶೆ ಹೇಳ್ತಾನೆ, ನೋಡಪ್ಪ, ನಾನು ಆರಿಸಿಕೊಂಡ ಸ್ವಕೀಯ ಜನರಂತ ಕರಿತೀನಲ್ಲ. ಯಾರವರು? ಇಸ್ರಾಯೇಲಲ್ಲಿ 12 ಕುಲಗಳಿದೆ. ಎಷ್ಟು ಕುಲಗಳಿದೆ? ಈ 12 ಕುಲದವರಲ್ಲಿ ಮುಖ್ಯಸ್ಥರನ್ನು 12 ಜನರನ್ನು ಏನ್ ಮಾಡ್ಬೇಕು? ನೀನು ಎಲ್ಲಿ ಕಳಿಸ್ಬೇಕು? ಮಾತಾಡ್ರಿ. ಎಲ್ಲಿ ಕಳಿಸ್ಬೇಕು? ಕಾನಾನ್ ದೇಶಕ್ಕೆ ಕಳಿಸ್ಬೇಕು. ಹಲ್ಲೆಲೂಯಾ. ಇವರು 12 ಜನ ದೇವ್ರು ಹೇಳ್ದಾಗನೇ ಹೋದ್ರು. ಹೋಗ್ತಾ ತಿಂಡಿ ತಿನ್ಕಂತಾರ. ಏನು ಮಾಡ್ತಾರ? ಅಲ್ಲಿ ಅಂತ ಹಣ್ಣದವ ತಿಂದು 40 ದಿನ ಊರೆಲ್ಲ ಮಜಾ ಮಾಡಿ. ಎಷ್ಟು ಜನ? ಮಾತಾಡ್ರಿ. ಎಷ್ಟು ಜನ? 12 ಜನ. ಹಲ್ಲೆಲೂಯಾ. ನೋಡ್ರಿ, ಈ 12 ಜನರು ಅಲ್ಲಿರುವಂಥದ್ದೆಲ್ಲವನ್ನು ಚೆನ್ನಾಗಿ ತಿಂದು ಅಲ್ಲಿರುವಂಥ ಕೆಲವೊಂದು ಮಹಾಪುರುಷರನ್ನು ನೋಡಿ, ಅಂದರೆ ಬಲಿಷ್ಠ ಜನರನ್ನು ನೋಡಿ ಇವ್ರು ಏನು ಮಾಡ್ತಾರೆ ಗೊತ್ತಾ? ಬರ್ತಾರ ಬಂದು ಈ ಸಂತತಿಯ ಇಸ್ರಾಯೇಲ್ ಜನರು ಎಲ್ಲಿರ್ತಾರೋ ಅಲ್ಲಿಗೆ ಬಂದು ಹೇಳ್ತಾರೆ, 10 ಜನರು ನಾವು ಆ ದೇಶನ ಸ್ವಾಧೀನ ಮಾಡ್ಕೊಳಕ್ ಹಾಕಲ್ಲ. ಹಲ್ಲೆಲೂಯಾ. ಏನು ಮಾಡ್ಕೊಳಕ್ ಹಾಕಲ್ಲ ಅಂತ ಹೇಳ್ತಾರೆ ಅವರು. ಮಾತಾಡಿ. ಏನು ಮಾಡ್ಕೊಳಕ್ ಹಾಕಂತೆ? ಆ ದೇಶನ, ಅಂದ್ರೆ ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿದಾತನು. ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ದಾನೆ. ಹಲ್ಲೆಲೂಯಾ. ಗಮನಿಸ್ರಿ, ದೇವರು ಅಷ್ಟೆಲ್ಲ ಅದ್ಭುತ ಮಾಡಿರುವಾಗಲೂ ಕೂಡ ಇವರೇನ್ ಮಾಡ್ತಿದ್ದಾರೆ? ಇವರೆಲ್ಲ ಏನ್ ಮಾಡ್ತಿದ್ದಾರೆ? ನಂಬಿಕೆ ಇಲ್ಲದವರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅಷ್ಟು ಇವಾಗ ಮಾತಾಡ್ತೀನಿ. ನಿನ್ನೆದುರಿಗೆ ನಮ್ಮೆದುರಿ ಕೆಂಪು ಸಮುದ್ರ ವಿಭಾಗವಾದ್ರೆ ಅಥವಾ ಬಂಡಿಯೊಳಗಿಂದ ನೀರು ಬಂದ್ರೆ, ನಮ್ಮಲ್ಲಿ ಪೈಪ್ಲೈನಲ್ಲೇ ನೀರು ಬರೋದು ಕಷ್ಟ. ಕೆಲವು ಸಾರಿ ಪೈಪ್ಲೈನ್ ನೀರು ಬಂದ್ರೆ ಅಚ್ಚರಿ ಪಡ್ತೀವಿ. ಅಯ್ಯೋ ಇವತ್ತು ನೀರು ಬಿಟ್ಬಿಟ್ಟ, ಇವತ್ತು ಕೊಳೈ ಬಿಟ್ಬಿಟ್ಟ ಅಂತಿರ್ತೀವಿ. ಹಲ್ಲೆಲೂಯಾ. ಬಂಡಿಯೊಳಗಿಂದ ನೀರು ಬರ ಮಾಡಿದ್ದಾನೆ. ಹಲ್ಲೆಲೂಯಾ. ಆಕಾಶದಿಂದ ಮಣ್ಣು ಸುರಿಸಿದ್ದಾನೆ. ಹಲ್ಲೆಲೂಯಾ. ಇಷ್ಟೆಲ್ಲ ಅದ್ಭುತ ಮಾಡಿದ ದೇವರು, ನಾವಾದ್ರ ಅಂತ ನೋಡಿದ್ರೆ ದೇವ್ರ ಮೇಲೆ ನಂಬಿಕೆ ಇಡ್ತಿದ್ವಾ? ನಂಬಿಕೆ ಬಿಡ್ತಾ ಇದ್ದೀವ? ಗಮನಿಸ್ರಿ, ದೇವರು ಮನ್ನಾ ಕೊಟ್ಟಾಗ ತಿಂಡಿ ಪೋತ್ರು ಯಾರು? ಇಸ್ರಾಯೇಲರು. ಹಲ್ಲೆಲೂಯಾ. ದೇವರ ಅದ್ಭುತ ಕಾರ್ಯ ಮಾಡಿದಾಗ ಅದನ್ನ ಕಣ್ಣಾರೆ ನೋಡಿ ಆ ಅದ್ಭುತದಲ್ಲಿ ಹಾದು ಹೋದವರು. ಹಲ್ಲೆಲೂಯಾ. ಯಾವಾಗಾದ್ರೆ ಈ 10 ಜನ ಆ ಕಾನಾನ್ ದೇಶವನ್ನು 40 ದಿನ ಸುತ್ತಿ ನೋಡಿ ಬಂದು ನೆಗೆಟಿವ್ ಹೇಳಿದಾಗ, ಗಮನಿಸ್ರಿ, ಅದರ ಮೇಲೆ ನಂಬಿಕೆ ಇಡ್ತಿದ್ರೆ. ಯೆಹೋಶುವ ಕಾಲೇಬ್ ಹೇಳುವ ಮಾತು ನಂಬಿಕೆ ಇಡ್ತಾ ಇಲ್ಲ. ಯೆಹೋಶುವ ಕಾಲೇಬ್ ಎತ್ತಗೊಂಡು ಹೋಗ್ಲಿ, ದೇವರು ಹೇಳಿದನಲ್ಲ ಅವ್ರಿಗೆ, ನಿಮ್ಮ 4 ಜೇನು ಹರಿಯುವ ದೇಶಕ್ಕೆ, ಕಾನಾನ್ ದೇಶಕ್ಕೆ ನಡೆಸ್ತಂತ ದೇವರೇ ಹೇಳಿದಾನೆ. ಅವ್ರು ದೇವರ ಮಾತಿಗೆ ಕಿವಿಗೊಡದೆ, ದೇವರ ವಾಕ್ಯಕ್ಕೆ ಕಿವಿಗೊಡದೆ, ಆ ಪರಿಶುದ್ಧವಾದ ಮತ್ತು ಇಸ್ರಾಯೇಲರಲ್ಲಿ ಒಳ್ಳೆ ವ್ಯಕ್ತಿಗಳು, ಭಕ್ತಿವಂತರು ಯಾರವರು? ನೂನನ ಮಗನಾದ ಯೆಹೋಶುವ, ಕಾಲೇಬ್ ಇಬ್ರು ಕೂಡ ಹೇಳ್ತಾ ಇದ್ದಾರೆ, ಆ ದೇಶವನ್ನು ನಾವು ಈಸಿಯಾಗಿ ಸ್ವಾಧೀನ ಮಾಡ್ಕೊಳ್ಬಹುದು. ಹಲ್ಲೆಲೂಯಾ. ಆದ್ರೆ ಇವ್ರೇನ್ ಮಾಡಿದ್ರು ಗೊತ್ತಾ? ಈ 10 ಜನರು ಮಾತು ಕೇಳಿದ್ರು. ಯಾರು ಮಾತು ಕೇಳಿದ್ರು ಇವರು? ಇವತ್ತು ಸಮಾಜದಲ್ಲಿ ಹಂಗೆ, ಅವನು ಕ್ರೈಸ್ತವನಾಗಿರ್ಲಿ, ಅವಿಶ್ವಾಸಿಯಾಗಿರ್ಲಿ, ವಿಶ್ವಾಸಿಯಾಗಿರ್ಲಿ, ಲೋಕದ ಜನರ ಮಾತು ಕೇಳ್ತಾರೆ. ಯಾರು ಮಾತು ಕೇಳ್ತಾರೆ? ನಷ್ಟ ಅವ್ರಿಗೆ. ಹಲ್ಲೆಲೂಯಾ. ದೇವರ ಮಾತು ಕೇಳಿದ್ರೆ ಲಾಭ. ಯೆಹೋಶುವನ ಮಾತು ಯಾರೆಲ್ಲ ಕೇಳಿದ್ರೋ ಅವರು ಬದುಕುಳಿದ್ರು. ಈ 10 ಜನರ ಮಾತು ಯಾರೆಲ್ಲ ಕೇಳಿದ್ರೋ ಏನಾದ್ರು ಗೊತ್ತಾ? ಡೆಡ್ ಆದ್ರು. ಏನಾದ್ರು ಅವರು? ಡೆತ್ತೆ. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ವಾಕ್ಯ ಹೇಳೋದಂದ್ರೆ, ತೆಗಿರಿ ವಾಕ್ಯ ಓದೋಣ, ನಿಮಗೆ ಅದನ್ನು ಓದಿಸಿದ್ರೆ ಅರ್ಥ ಆಗುತ್ತೇನೋ.
ವಾಕ್ಯ ಓದೋಣ. ಅರಣ್ಯಕಾಂಡ 13ನೇ ಅಧ್ಯಾಯ 32ನೇ ವಚನ ಓದ್ರಿ ಬೇಗ ಬೇಗ. ಬೇಗ ಬೇಗ ತೆಗಿಬೇಕು. ಅರಣ್ಯಕಾಂಡ 13:32. ಅರಣ್ಯಕಾಂಡ ಅದಲ್ಲದೆ ಇವರು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದರು. ನೆಗೆಟಿವ್ ಹೇಳಿದ್ರು. ಹಲ್ಲೆಲೂಯಾ. ಈಗ 14ನೇ ವಚನ ಹೋದ್ರಿ ಮತ್ತು ಬೇಗ ಹೋದೋಣ. ಅವರಿಬ್ರು ಏನು ಹೇಳಿದ್ರೆ, ಇವ್ರು 10 ಜನ ಹೇಳಿದ್ದು. ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಸತ್ಯ ಹೇಳ್ತಾರೆ. ಏನು ಮಾಡ್ತಾರೆ? ತಮ್ಮ ಬಟ್ಟೆ ಹರ್ಕೊಂಡು ಗಂಟ್ಲು ಹರ್ಕೊಂಡು ಹೇಳ್ತಾ ಇದ್ದಾರೆ ಸತ್ಯ. ಒಬ್ಬನು ಕೇಳಕ್ಕೆ ರೆಡಿ ಇಲ್ಲ. ಹಲ್ಲೆಲೂಯಾ. ಹೇಳ್ತಿದ್ರೆ ಯಾರು ಕೇಳ್ತಿಲ್ಲ. ಅವ್ರು ಏನಂತ ಹೇಳ್ತಾರೆ ಗೊತ್ತಾ? ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಹೇಗೆಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು. ಹಲ್ಲೆಲೂಯಾ. ಅದು ಹಾಲು ಜೇನು ಹರಿಯುವ ದೇಶ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಬ್ಬರು ಪಾಸಿಟಿವ್ ಹೇಳಿದ್ರೆ 10 ಮೆಂಬರ್ಸ್ ಏನು ಮಾಡ್ತಾರೆ ಹೇಳ್ರಿ? ನೆಗೆಟಿವ್ ಹೇಳ್ತಾರೆ. ಇವತ್ತು ನಾವು ಕೂಡ ನೆಗೆಟಿವ್ ಹುಡುಕ್ಬೇಕಾ ಪಾಸಿಟಿವ್ ಹುಡುಕ್ಬೇಕಾ? ಒಂದು ಮಾತು ಹೇಳ್ತೀನಿ ನಿಮ್ಮೆಲ್ಲರಿಗೆ. ಅದ್ದು ಎಷ್ಟು ಜನರು ನೋಡ್ರಿ? ಅದ್ದು ಹಲ್ಲೆಲೂಯಾ. ಹಲ್ಲೆಲೂಯಾ. ಅದ್ದು ನೋಡಿರಾ? ಅದನ್ನ ಇನ್ನೊಂದೇನಂತಾರಪ್ಪ ಕನ್ನಡದಲ್ಲಿ? ಆಲಗದ್ದ ಅಂತ ನಾವು ಅಂತೀವಿ, ಬೇರೆ ಮಕ್ಕಳು ಆಲಗದ್ದ ಅಂತೇಳಿ. ಗರುಡ ಪಕ್ಷ ಅಂತೀವಲ್ಲ, ರೈಟ್. ಅದ್ದು ನೋಡಿರಾ? ಅದ್ದು ಎಷ್ಟು ಜನ ನೋಡ್ರಿ? ಓಲೆ ಹೆಸರನ್ನ ಕೇಳಿರಿಲ್ಲ. ಅದು ಎಲ್ಲಿ ವಾಸ ಮಾಡುತ್ತ ಅದ್ದು? ಗ್ರದ್ದ ತೆಲುಗಲ್ಲಿ ಗ್ರದ್ದ, ಕರೆಕ್ಟಾಗ? ನೋಡ್ರಿ, ನಾನೇ ಒಳಗಿಂದೊಳಗೆ ಮನಸ್ಸಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಂತ ಇದೀನಿ, ನೀವೆಲ್ಲ ರೆಸ್ಪಾನ್ಸ್ ಮಾಡಿದಕ್ಕೋಸ್ಕರ. ಗ್ರದ್ದ. ತೇನೆಟ್ಟಿಗ, ಸಾರಿ, ಇದು ಜೇನು ಹುಳನ ಏನಂತೀರಿ ನೀವು? ತೇನೆಟ್ಟಿಗ, ರೈಟಾ? ಓಹೋ, ಹೆಂಗೋ ಬರಕಾತ ಒಂದೊಂದೊಂದೊಂದು ಮನಸ್ಸಿನಾಗ. ಗಮನಿಸ್ರಿ, ಅದ್ದು ದೊಡ್ಡದ, ಜೇನುಳ ದೊಡ್ಡದ? ಅದ್ದು ದೊಡ್ಡದು ಅಲ್ಲ. ಜೇನುಳ, ಜೇನು ನುಣ, ಹುಳ, ಪಿಳ, ಒಟ್ಟು ಅದು ದೊಡ್ಡದ ಸಣ್ಣದ? ಸಣ್ಣದು. ಹಲ್ಲೆಲೂಯಾ. ಅದ್ದು ಬಹಳಷ್ಟು ಮೇಲೆ ಆರುತ್ತಾ? ಜೇನುಳ ಬಹಳಷ್ಟು ಮೇಲೆ ಆರುತ್ತಾ? ಆದ್ರೆ ಅದ್ದುಗೆ ಜೇನುಳಕ್ಕೆ ಇರುವ ವ್ಯತ್ಯಾಸ ಏನು ಗೊತ್ತಾ? ಅದ್ದು ಬರೇ ಸತ್ತಿರೋದು ಹುಡುಕ್ತತೆ. ಏನು ಹುಡುಕ್ತತೆ ಹೇಳ್ರದು? ಏನು ಹುಡುಕ್ತತೆ? ಎಲ್ಲಿ ಯಾವ ಪ್ರಾಣಿ ಸತ್ತತೆ ಎತ್ಕೊಂಡು ಹೋಗ್ಬೇಡಣ. ಅದು ಏನು ಮಾಡುತ್ತೆ? ಮಾತಾಡ್ರಿ. ಇವತ್ತು ವಿಶ್ವಾಸಿಗಳು ಹಂಗೆ ಕೆಟ್ಟದೇ ಹುಡುಕಿ ಕೆಟ್ಟದ್ರಲ್ಲೇ ಜೀವನ ಮಾಡ್ತಿರ್ತಾರ. ಹಲ್ಲೆಲೂಯಾ. ಈ 10 ಜನರು ಕೆಟ್ಟದೇ ಹೇಳುವಾಗ ಅವ್ರ ಮಾತು ಕೇಳಿರಲ್ಲ, ಅದೇ ಕೆಟ್ಟದ್ರಲ್ಲೇ ಹೋಗ್ಬೇಕು, ಹಾಳಾಗೋಗ್ಬೇಕನ್ನೋ ವಿಶ್ವಾಸದಲ್ಲೇ ಹೋಗ್ತಾರೆ ಅವರು. ಅದೇನು ಮಾಡ್ತೀವಿ ಗೊತ್ತಾ? ಅದು ಮೇಲಿದ್ದು ಎಲ್ಲಿ ಪ್ರಾಣಿಗಳು ಸತ್ತವ್ ನೋಡ್ತಿರ್ತದೋ ಏನ್ ಮಾಡ್ತಿರ್ತ? ಗ್ರದ್ದೆ ಏನ್ చేస్తుంది? ಕೆಟ್ಟ ಹೋಗಿರೋದನ್ನ ನೋಡ್ತಿರ್ತ. ಮತ್ತೆ ಯಾಕೆ? ಅದನ್ನ ತಿನ್ನಕ. ಆದ್ರೆ ಜೇನುಳ ಏನ್ ನೋಡುತ್ತೆ? ಫ್ಲವರ್ ನೋಡುತ್ತೆ. ಏನ್ ನೋಡುತ್ತೆ ಹೇಳ್ರಿ? ಜೇನುಳ ಏನ್ ನೋಡುತ್ತೆ? ಸತ್ತಿರದ್ರಲ್ಲಿ ಸುವಾಸನೆ ಇರುತ್ತಾ? ಫ್ಲವರ್ ಅಲ್ಲಿ ಸುವಾಸನೆ ಇರುತ್ತಾ? ಮತ್ ನೀವು ಸುವಾಸನೆ ಬೇಕಾ? ಎತ್ರ ಅನ್ಬೇಕಾ? ಮಾತಾಡ್ರಿ. ಒಂದ್ ಸಾರಿ ಒಂದು ಮನೆಯಲ್ಲಿ ಇಲಿ ಸತ್ತೋಗೈತೆ. ಏನ್ ಸತ್ತೋಗೈತೆ? ಇಲಿ ಸತ್ತೋಗೈತೆ. ಪಾಪ ಮನುಷ್ಯನು ಸ್ನಾನ ಮಾಡಿಲ್ಲಂತೆ. ಏನ್ ಮಾಡಿಲ್ಲಂತೆ? ಸ್ನಾನ ಮಾಡಿಲ್ಲ. ಆ ಮನೆ ಇಲಿ ಸತ್ತೋಗೈತೆ. ಅಲ್ಲಿವರೆಗೆ ಬಂದಿಲ್ಲ. ಸ್ನಾನ ಮಾಡ್ಲಾರ್ದಾತ ಆ ಮನೆಗೆ ಎಂಟರ್ ಆಗತ್ತಲೆ ಮನೆಗೆ ಎಲ್ಲರೂ ಬಡಿತಾ ಪಡ್ಬಿಟ್ರ. ಯಾಕೆ? ಆ ಸ್ಮೆಲ್ ಆಗ್ಲಾರ್ದ. ಏಯ್ ಚಚ್ಚ ನೋಡ ಬಡ್ಡಿಗೆ ಫಗರ ನೀವು ఏం చేసి వచ్చావురా? అవును నోడ్రి, నేనేం చేయలేదు, నేను చూస్తే స్నానం చేయకుండా పుస్ ఏంటి ಏನೋ ಸೆಂಡು ಪುಸ್ ಅಂದಿಗೆ ಎಕ್ಕೆಂಬಂದಿನಿ. ಅದನ್ನ ಸುವಾಸನ ಗೊತ್ತಾವಂತ. ಲಾಟಿ ಅವನು ಬಡಿಸಂದು ಎಲ್ಲರೂ ಬರ್ತಾರಂತೆ ಬಡಿತಂತೆ. ಕಳ್ಳ ನೀರೆಕ್ಕೆಂದಿಲ್ಲ ನೀನು? ಹೆಂಗದಿಲ್ಲ ನೀನು? ಪಟ್ಟ ಬಡಿತಿದ್ರ ಬಡಿಸ ಏನಕ ಬಡಿಸ ಇವ್ನು ಎಷ್ಟು ವಾಸನೆ ಅದ ನೋಡು ಅಂತ ಇದ್ರೆ ಲಾಸ್ಟಿಗೆ ಅವ್ನು ಬಡಿಸೋದು ಲಾಸ್ಟಿಗೆ ಯೋಚನೆ ಮಾಡ್ಕೊಂತ ತಿರ್ಗೇನಂತೆ. ಏನ್ ಮಾಡ್ಯಾನಂತೆ? ಹಿಂಗ್ ತಿರುಗಿ ಇಲ್ಲಿ ಸತ್ತಾಗೈತೆ. ಅವಾಗ ಏನ್ ಮಾಡ್ಬೇಕು? ಅವ್ನಿಗೆ ರೋಷ ಬಂದ್ಬಿಡ್ತು. ಅವಾಗ ಏನ್ ಮಾಡ್ಬಿಡ್ತ?
ರೋಸಮ್ಮನ ಸಚ್ಚನೋಳ ಅಂದ್ರೆ ರಂಡ್ರೆ ಕಡ. ಇಲ್ಲಿ ಏನಾಯ್ತು ನೋಡು, ನಾನಾದ ವಾಸನ, ಸ್ಮೆಲ್ ಯಾವುದು? ಘಮ ಘಮ, ಇಲಿ ಘಮ ಘಮ. ಸತ್ತಿರೋದ್ರ ಮುಂದೆ ಬಹಳಷ್ಟು ಇರಕ್ ಆಗ್ತಿಲ್ಲ. ಹಲ್ಲೆಲೂಯಾ. ನೋಡ್ರಿ, ನಾವು ಹದ್ದು ಆಗಿರ್ಬಾರ್ದು. ಅಂದ್ರೆ ಹದ್ದು ಸತ್ತೋಗಿದ್ದನ್ನೇ ಹುಡುಕ್ತಿರ್ತ, ಮತ್ತು ಕೆಟ್ಟದನ್ನೇ ಹುಡುಕ್ತಿರ್ತ, ಮತ್ತು ಸ್ಮೆಲ್ ಅದು ಗಬಗೆ ಬಿಗಿ ಬಿಗಿ ಬಿರ್ತದ, ಅಂಥದನ್ನೇ ಹುಡುಕ್ತಿರ್ತತೆ. ಜೇನುಳ ತೇನೆಟ್ಟಿಗೋ ಏನಿರ್ತದೆ? ಫ್ಲವರ್. ಹಲ್ಲೆಲೂಯಾ. ಫ್ಲವರ್ ಅಲ್ಲಿ ಸುವಾಸನೆ ಇರುತ್ತೆ. ಏನಿರುತ್ತೆ? ಹಂಗೆ ವಿಶ್ವಾಸಿಗಳಾದ ನಾವು ಸುವಾಸನೆ ಭರಿತವುಳ್ಳ ದೇವರನ್ನ ಹುಡುಕ್ಬೇಕು ನಾವು. ಆಮೇನ್. ಹಲ್ಲೆಲೂಯಾ. ಏನು ಹುಡುಕ್ಬೇಕು ನಾವು? ಅಂದ್ರೆ ವಿಶ್ವಾಸ ಇಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಮನಿಸಿರ್ಬೇಕು ದೇವಜನರೇ, ನೀನು ಎಷ್ಟು ದಿನಗಳ ಕಾಲ ಆ ನೆಗೆಟಿವ್ ಥಿಂಕಲ್ಲಿ ಇರ್ತೀಯೋ, ಆ ನೆಗೆಟಿವ್ ನಿನ್ನನ್ನು ಮುಚ್ಚಿ ಹಾಕ್ಬಿಡುತ್ತೆ. ಹಲ್ಲೆಲೂಯಾ. ಎಷ್ಟು ದಿನಗಳ ಕಾಲ ನೀನು ಪಾಸಿಟಿವ್ ಥಿಂಕಲ್ಲಿ ಇರ್ತೀಯೋ, ಆ ಪಾಸಿಟಿವ್ ನೀನು ಏನು ಮಾಡುತ್ತೆ ಗೊತ್ತಾ? ಉತ್ತಮ ಕಡೆಗೆ ನಡೆಸುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀನು ಯಾವಾಗಲೂ ಕೂಡ ವೇಸ್ಟ್ ಅದನ್ನು ಹುಡುಕಬಾರ್ದು. ನಿನ್ನ ಹುಡುಕುವಿಕೆ ದೇವರ ಮೇಲೆ ಇರಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಆತನು ನಿರಂತರವಾಗಿ ಇರುವ ದೇವರು. ಆಮೇನ್. ಆತನು ಯಾವಾಗಲೂ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡುವವನು. ಆಮೇನ್. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ತಿಳ್ಕೊಂಡ್ರೆ ಪ್ರೀತಿಯುಳ್ಳ ದೇವಚಂದ್ರೆ, ನಾವು ಯಾವಾಗಲೂ ಕೂಡ ವಿಶ್ವಾಸಕರ್ತನಾದ ದೇವರನ್ನ ಹುಡುಕಬೇಕು. ಹಲ್ಲೆಲೂಯಾ. ಆತನಿಗೆ ಒಳಗಾಗಬೇಕು. ಆಮೇನ್. ಹಲ್ಲೆಲೂಯಾ. ನಮ್ಮನ್ನು ಕರೆದಾತನು ಯಾರಾತನೋ, ಮತ್ತು ನಾವು ನಂಬಿಕೆ ಇಡಬೇಕು ಆತನ ಮೇಲೆ. ಹಲ್ಲೆಲೂಯಾ. ಈ ಗಮನಿಸ್ರಿ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆದಾತನು ನಂಬಿಗಸ್ತನು. ಬಟ್ ಆದರೆ ಇವ್ರು ಯಾರು ಕೂಡ ಆತ ನಂಬಲಿಲ್ಲ ಅಂತ. ಅದಕ್ಕೋಸ್ಕರ ವಾಕ್ಯ ಸ್ವಾಮಿ ಸಿಟ್ಟು ಮಾಡ್ಕೊಂಡು ಒಂದು ಮಾತಾಡ್ತೀನಿ. ಹೋವ ದೇವರು ವಾಕ್ಯ ಹೋದ್ರೆ ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನ ಹೋದ್ರೆ ಬೇಗ. ಯೆಹೋವನು ಮೋಶೆಗೆ, ಈ ಜನರು ಇನ್ನೂ ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ, ನಾನು ನಡೆಸಿದ ಎಲ್ಲಾ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ, ಏನಂತೆ ದೊಡ್ಡ ಮಾತಾಡ್ತಾರೆ, ಪ್ರತ್ಯಕ್ಷವಾಗಿ ಕಂಡ್ರು, ಪ್ರಾಮಾಣಿಸಿ ನೋಡ್ತಾರೆ. ಬಟ್ ಆದರೆ ದೇವರ ನೋಡ್ರಿ ಇಸ್ರಾಯೇಲ್ ಬಗ್ಗೆ ಹೇಳ್ತಾನೆ, ಇವರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಹಲ್ಲೆಲೂಯಾ. ನಾವು ಕೇಳಿದ್ದೇವೆ, ನಾವು ಕೆಂಪು ಸಮುದ್ರ ವಿಭಾಗವಾಯಿತು ಅಂತ ಕೇಳಿದ್ದೇವೆ, ಬೈಬಲಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆದ್ರೆ ಅವರು ಪ್ರತ್ಯಕ್ಷ ದರ್ಶಿಗಳವರು. ಕೋರ್ಟಲ್ಲಿ ಸಾಕ್ಷಿಗಳನ್ನ ಯಾರು ಕರ್ಕೊಂಬರ್ತಾರೆ ಹೇಳ್ರಿ? ಮೂಲೆ ಮಕ್ಕಂಡ್ರೆ ಕರ್ಕೊಂಬರ್ತಾರ? ಅಲ್ಲಿರ್ಬೇಕು ಸ್ಥಳೀಯ, ಅಲ್ಲಿದ್ದು ಅವ್ನು ನೋಡಿರ್ಬೇಕು. ಅವನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರ. ಇವ್ನು ನೋಡಪ್ಪ, ಇವನ್ನೆಲ್ಲ ಎದುರಿಗೆ ಇದ್ದ ಅವ್ರಿಗೆ ಮಾಡ್ಬೇಕಾರೆ, ಅವ್ರು ವ್ಯಾಜ್ಯವಾಡಬೇಕಾದ್ರೆ, ಅವ್ರು ಜಗಳ ಆಡ್ಬೇಕಾದ್ರೆ, ಅವ್ರು ಈ ಥರ ಮರ್ಡರ್ ಮಾಡ್ಬೇಕಾರೆ, ಅವ್ರು ಈ ಥರ ಯುದ್ಧ ಮಾಡ್ಬೇಕಾರೆ ಇವನೇ ನೋಡ್ರಿ, ಇವನೇ ಸಾಕ್ಷಿದಾರ. ಅವನೇನು ಹೇಳ್ತಾನೋ ಅದ್ರ ಮೇಲೆ ಆಧಾರ ಇರ್ತ. ಮತ್ತು ಹಲ್ಲೆಲೂಯಾ. ಇವರೆಲ್ಲರೂ ಪ್ರತ್ಯಕ್ಷವಾಗಿ ಏನಂತಲ್ಲಿ ನೋಡಿದಾಗಿಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಮನಿಸ್ರಿ, ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯತೆ. ಆಮೇನ್. ಹಲ್ಲೆಲೂಯಾ. ಈ 10 ಜನರ ಮಾತನ್ನು ಕೇಳಿ ಅಲ್ಲಿ ಕೆಲವೊಬ್ರು ಗೋಳಾಡಿದ್ರು, ಅಯ್ಯೋ ನಮ್ಮ ಮಕ್ಕಳ ಗತಿ ಹಂಗ, ನಾವೇನು ಸತ್ತರ ಸಾಯ್ತೀವಿ. ಕೆಲವೊಬ್ರು ತಂದೆ ಮಕ್ಕಳ ಹಂಗೆಲ್ಲ ತಂದೆ ಇರ್ತಾರ, ಮತ್ತು ನಾವೇನು ಸಾಯರಪ್ಪ, ನಮ್ಮ ಮಕ್ಕಳ ಭವಿಷ್ಯತ್ ಹಂಗ, ಮಕ್ಕಳ ಭವಿಷ್ಯತ್ ಹಂಗ ಅಂತೇಳಿ ಅಂತಿರ್ತಾರ. ಅವ್ರು ಕೂಡ ಹಂಗೆ ಗೋಳಾಡಿದ್ರು. ಅವ್ರ ಕೈಲಿ ಹಾಕ್ಲಂತ ಫಿಕ್ಸ್ ಆಗಿ ಅವ್ರಿಟ್ಟವ್ರೆ ಅಂದ್ರೆ ನಮ್ಮ ಮಕ್ಕಳ ಗತಿ ಹೆಂಗೆ ಅಂತೇಳಿ ಗೋಳಾಡ್ದು ದೇವ್ರಿಗೆ ಸಿಟ್ಟು ಬಂತು. ಇವ್ರಿಗೆ ನಂಬಿಕಿಲ್ಲ ಅಂತೇಳಿ ಏನು ಮಾಡ್ದೆ ಗೊತ್ತಾ? ಯಾರಲ್ಲೇ 10 ಜನರ ಮಾತನ್ನು ಕೇಳಿ ನಂಬದೇ ಹೋಗಿರೋ ತಿಳ್ಕೊಡ್ರಿ, 20 ವರ್ಷದಿಂದ ಮೇಲ್ಪಟ್ಟು ಯಾವನು ಕೂಡ ನೀವು ಕಾನಾನ್ ದೇಶ ನೋಡಕ್ಲ ಅಂದ್ಬಿಟ್ಟ. ಏನಂದ್ಬಿಟ್ಟ ದೇವರು? 20 ವರ್ಷ ಮೇಲ್ಪಟ್ಟ ಎಲ್ಲವನು ಕಾನಾನ್ ದೇಶ ನೋಡಕ್ಲ. ನೀವು ಅಂದ್ರಲ್ಲ ನಮ್ಮ ಮಕ್ಕಳ ಗತಿ ಹೆಂಗ, ನಮ್ಮ ಮಕ್ಕಳ ಗತಿ ಹೆಂಗ, ನಮ್ಮ ಮಕ್ಕಳ ಗತಿ ಅಂದಂಗ, ನಿಮ್ಮ ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ ದೇವ್ರು. ಹಲ್ಲೆಲೂಯಾ. ಆ ಮಕ್ಕಳೆಲ್ಲ ದೇವ್ರು ಕಾನಾನ್ ದೇಶಕ್ಕೆ ನಡೆಸಿದ. ಇವರು ನಂಬದೆ ಹೋದ್ರು, ಅದೇ ಅರಣ್ಯದಲ್ಲಿ ಸತ್ತು ಹೋದ್ರು. ಇವ್ರೇನಾದ್ರು ಹೇಳ್ರಿ, ಏನಾದ್ರು ಅವರೆಲ್ಲರೂ ನಂಬಿಕೆ ಇಲ್ಲಂದ್ರೆ ವಿಶ್ವಾಸಿಯ ಜೀವಿತದಲ್ಲಿ ಸತ್ತು ಹೋಗುತ್ತಾರೆ. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಏನು ಇಲ್ಲದೆ ಇರಬಹುದು, ಆದರೆ ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾದ ದೇವರಿದ್ದಾನೆ. ಅಬ್ರಹಾಮನ್ ಅದನ್ನೇ ನಂಬಿದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಮನಿಸಿರ್ಬೇಕು ಜನರೇ, ನಾವು ನೀವೆಲ್ಲರೂ ಕೂಡ ನಂಬಿಕೆ ಇಟ್ಕೊಳ್ಬೇಕು. ಏನು ಮಾಡ್ಬೇಕು ಹೇಳ್ರಿ? ಏನು ಇಟ್ಕೊಳ್ಬೇಕು? ನಾವು ಯಾರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು? ಇದುವರೆಗೂ ನಡೆಸಿದ ದೇವರು ನಮ್ಮ ಜೀವಿತವನ್ನು ಉತ್ತಮವಾಗಿ ನಡೆಸ್ತಂತೇಳಿ ಆ ಭರವಸೆ, ಆ ವಿಶ್ವಾಸ, ಆ ನಂಬಿಕೆ ನಮ್ಮಲ್ಲಿರಬೇಕು. ಆಮೇನ್. ಏನೇ ಆಗಲಿ ಕೈ ಬಿಡೋದಿಲ್ಲ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಏನೇ ಆಗಲಿ ನಮ್ಮ ಜೀವಿತವನ್ನು ತೊರೆಯೋದಿಲ್ಲ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿನ್ನೆ ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡೋಕೆ ಹೋದ, ಆತನ ಹೆಸರು ಅಬ್ರಹಾಮ್. ಪ್ರಾರ್ಥನೆ ಮಾಡೋಕೆ ಹೋದ, ಆತನ 2 ಕಿಡ್ನಿ ಫೇಲ್ ಆಗ್ಯಾವ. ಏನಾಗ್ಯಾವ ಆತನಿಗೆ? ಒಬ್ಬಡಿಯಲ್ಲಿ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾರೆ. ಹೋದೆ ನಾನು ಆತನ ಅವನಷ್ಟಿದ್ದಾಗ ನೋಡಿದ್ದೆ. ಹೈಟ್ ಎಷ್ಟಿದ್ದಿ ನೀನು? ಹೈಟ್ ಗೊತ್ತಿಲ್ಲಂತೆ. ಎಷ್ಟು ವರ್ಷ ನಿನಗೆ? 7 ವರ್ಷ. ಶಾಲೆಗೆ ಸರಿಯಿಲ್ಲ, ಹೋಗ್ತಾ ಇದ್ದಿ ಸ್ಕೂಲ್ಗೆ? ಬಂದು ನೋಡ್ಗ ಆ ಎಮ್ನೆಸ್ಟ್ ಇದೆಗ ಬಂದು ನೋಡ್ರಿ ಎಲ್ಲರೂ ನೋಡ್ರಿ ಬಂದು ಆ ಎಮ್ನೆಸ್ಟೇ ಐತೆ ನೋಡ್ರಪ್ಪ. ನಾನು ಅವಾಗ ಅಲ್ಲೆಲ್ಲಯ್ಯ ಕರೆಕ್ಟ್ ಟೈಮಿಗೆ ಬಂದೆಮ್ಮ. ವಾ ಗಮನಿಸ್ರಿ, ಅಷ್ಟಿದ್ದಾಗ ಅಬ್ರಾಮನ್ ನೋಡ್ತಿದ್ದೆ ನಾನು. ಯಾರನ್ನ? ಬೈಬಲ್ ಇರೋ ಅಬ್ರಾಮ್ ಅಲ್ಲ, ನಿನ್ನೆ ಪ್ರಾರ್ಥನೆ ಮಾಡಕ್ಕೆ ಹೋಗಿದ್ದಲ್ಲ ಆ ಅಬ್ರಾಮಯ್ಯ ನೋಡ್ತಿದ್ದೆ. ಚೆನ್ನಾಗಿ ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ರು ನೋಡ್ತಾ ಇದ್ದೆ. ಬಟ್ ಆದರೆ ಗಮನಿಸ್ರಿ, ಅವ್ರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆತನ ಹೆಸರು ಕೇಳೋಕ್ಕಿಂತ ಮುಂಚೆ ನಾನು ಆತನ ಒಂದು ಮಾತು ಹೇಳಿದೆ, ದೇವರ ಅಬ್ರಹಾಮನಿಗೆ ಕೊಡುವಂಥ ಆಯುಷ್ಕಾಲ ನಿನಗೆ ಕೊಡಲಿ ಅಂತ. ಆತನ ಹೆಸರೇ ಗೊತ್ತಿಲ್ಲ ನನಗೆ. ಅದಕ್ಕಿಂತ ಮುಂಚೆ ಹೇಳಿದೆ, ಕೇಳಿದ ಮೇಲೆ ಹೇಳ್ದಪ್ಪ ನಾನು. ಅದಕ್ಕಿಂತ ಮುಂಚೆ ಹೇಳಿದ್ದು ನಾನು, ದೇವ್ರಿಗೆ ಅಬ್ರಹಾಮನಿಗೆ ಕೊಟ್ಟಂತ ಆಯುಷ್ಕಾಲ ಕೊಳ್ಳಿಂದ ಆತ ನಿನ್ನ ಹೆಸರೇನು ಕೇಳಿದೆ ಪ್ರಾರ್ಥನೆ ಮಾಡ್ಬೇಕು. ಲಾಸ್ಟಿಗೆ ಫಸ್ಟ್ ಹೆಂಗೆ ಹೇಳಿದ್ಮೇಲೆ ನಿನ್ನ ಹೆಸರೇನಂತ ಕೇಳಿದೆ. ನನ್ನ ಹೆಸರು ಅಬ್ರಹಾಮ್ ಅಂದ. ಎಲ್ಲ ಸೂಟೇಬಲ್ ಆಲ್ ರೈಟ್ ನಡೆ ಅಂತಂದೆ. ಹಲ್ಲೆಲೂಯ. ಆತೊಂದೇ ಮಾತಂದ, ದೇವರನ್ನು ಗುಣಪಡಿಸಿರಿ. ಚರ್ಚೆ ಒಂದು ಸಾಕ್ಷಿ ಹೇಳ್ತಂದ. ಸಾಕ್ಷಿ ನಂಬಿಕೆ ಇಟ್ಕ ಎಲ್ಲ ದೇವ್ರ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ಫೇಲ್ ಆಗಲಿ ಪಾಸ್ ಆಗಲಿ ತಪ್ಪಿರ್ತಾನೆ ದೇವರು. ಆಮೇನ್. ಯಾಕೆ? ದೇವರ ಕಾರ್ಯ ಬಹಳ ದೊಡ್ಡದು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಗಮನಿಸಿರ್ಬಿದ್ರು ದೇವ್ ಜನರೇ, ನೀವು ಕೂಡ ನಂಬಿಕೆ ಇಲ್ಲದ ಹೋದ್ರೆ ಏನು ಮಾಡೋಕ್ಕಾಗಲ್ಲ, ಕೈಲಾಗದವ್ರು ಆಗ್ಬಿಡ್ತೀವಿ. ಏನಾಗ್ತೀವಿ? ನಂಬಿಕೆ ಇಲ್ಲ ಅಂದ್ರೆ ಏನಾಗ್ತೀವಿ ಹೇಳ್ರಿ? ನಮ್ಮ ಕೈಲಿ ಎಲ್ಲ ಮಾಡೋಕೆ ಶಕ್ತಿ ಇದ್ದು ಬಿಟ್ರೆ ಕೈಲಾಗದವ್ರು ಆಗ್ಬಿಡ್ತೀವಿ. ನಾವು ಯಾಕೆ ನಂಬಿಕೆ ಇಡಬೇಕು ಗೊತ್ತಾ? ಹೆಂಗೆ ನಂಬಿಕೆ ಇಡಬೇಕು ಗೊತ್ತಾ? ಒಂದು ಮಾತು ಹೇಳ್ತೀನಿ, ಹೆಂಗೆ ನಂಬಿಕೆ ಇಡಬೇಕು. ಈಗ ನೋಡ್ರಿ, ಅವ್ರ ನಂಬಿಕೆ ಹೆಂಗೆ ಇಡಲಿಲ್ಲ ಗೊತ್ತಾ? ನಾವು ಹೆಂಗೆ ನಂಬಿಕೆ ಇಡಬೇಕು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಕೊರಂತಿ ಓದ್ರಿ, 2ನೇ ಕೊರಂತಿ ಓದೋಣ. 2ನೇ ಕೊರಂತಿ 5:7 ಓದ್ರಿ ಬೇಗ. 2ನೇ ಕೊರಂತಿ 5:7 ಓದ್ರಿ ಬೇಗ. ಫಸ್ಟು ಬೇಗ ಓದೋಣ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ. ಹಲ್ಲೆಲೂಯ. ಅಂದ್ರೆ ಒಬ್ಬ ವಿಶ್ವಾಸಿ ನೋಡಿ ನಡಿಬಾರ್ದು, ನೋಡದೆ. ಹಲ್ಲೆಲೂಯ. ಅದನ್ನೇ ನಂಬಿಕೆ ಅಂತಾರೆ. ನೋಡದೆ ನಂಬುವವನು ಧನ್ಯನಂತೇಳಿ ವಾಕ್ಯ ಹೇಳುತ್ತೆ. ಯೋಹಾನ ಬರೆದ ಸುವಾರ್ತೆ 20:29 ವಾಕ್ಯ ಹೇಳುತ್ತೆ, ಏಸವನಿಗೆ ನೀನು ನನ್ನನ್ನು ನೋಡಿದ್ರಿಂದ ನಂಬಿದೆ, ಆದರೆ ನೋಡದೆ ನಂಬಿದವರು ಧನ್ಯರೆಂದು ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ದೇವರು ಹೇಳ್ತಾರೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡಿಬೇಕು. ಆಮೇನ್. ಅದೇ 2ನೇ ಕೊರಿಂಥಿ 4:18 ವರ್ಷದಲ್ಲಿ ಹೇಳುತ್ತೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಗಮನಿಸಿರ್ಪಿತ್ತು ದೇವ್ ಜನರೇ, ನಾವು ಕಾಣದವುಗಳ ಮೇಲೆ ನಂಬಿಕೆ ಇಡಬೇಕು. ಆ ಇಸ್ರಾಯೇಲ್ ಜನರು ಕಾನಾನ್ ದೇಶ ನೋಡಿಲ್ಲ. ಎಲ್ಲರೂ 10 ಜನ ನೋಡಿದ್ದಾರೆ, ಇವರು ನೋಡಿಲ್ಲ. ಬಟ್ ನಂಬಿಕೆ ಇಡಬೇಕಾಗಿತ್ತು, ಇಡ್ಲಿಲ್ಲ ಇವರು. ಹಲ್ಲೆಲೂಯ. ಅರಣ್ಯದಲ್ಲಿ ಅವರೆಲ್ಲರೂ ಏನಾದ್ರು ಗೊತ್ತಾ ಪ್ರೀತಿ ದೇವ ಜನರೇ? ಸತ್ತೇ ಹೋದ್ರು. 14ನೇ ಅರಣ್ಯಕಾಂಡ 14ನೇ 29ನೇ ವಚನದಲ್ಲಿ ನೋಡುವುದಾದ್ರೆ, ನಿಮ್ಮ ಶವಗಳು ಈ ಅರಣ್ಯದಲ್ಲೇ ಬೀಳುವವು, ನೀವು ನನಗೆ ವಿರುದ್ಧವಾಗಿ ಗುಣುಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಏನಾಗ್ತಾರಂತೆ? ಆಯ್ತು ಬರ್ತಲ್ಲ ವಾಕ್ಯ, ಸಾಯುವರು. ಹಲ್ಲೆಲೂಯ. ಅದಕ್ಕೋಸ್ಕರ ನಂಬಿಕೆಯಿಂದ ಬದುಕೋಣ. ಹಲ್ಲೆಲೂಯ, ಹಲ್ಲೆಲೂಯ. ಅಬ್ರಹಾಮನ್ ಏನು ಮಾಡ್ತಾ ಹೇಳ್ರಿ? ನಂಬಿಕೆಯಿಂದಲೇ ಜೀವಿಸ್ತಾ ಇದ್ದನು. ಆಮೇನ್. ಹಲ್ಲೆಲೂಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವಿಶ್ವಾಸಿಗಳದ ನಾವೆಲ್ಲರೂ ಕೂಡ ನಮ್ಮಲ್ಲಿ ನೋಡದೆ ನೋಡಿ ನಂಬದು. ಎಲ್ಲರೂ ನಂಬ್ತಾರ. ಮಾತಾಡ್ತೀನಿ, ಇಲ್ಲಿ ಕ್ಯಾಮ್ರಾ ಐತೆ, ಇವಾಗ ನೀವು ನೋಡಿ ನಂಬ್ತಾರ ಇಲ್ಲ? ನಿಮ್ಮ ಮುಂದೆ ಎಲ್ಲರ ಮುಂದೆ ಕ್ಯಾಮ್ರಾ ಐತಾ? ಕಾಣತ್ತಾ? ಕ್ಯಾಮ್ರಾಮನ್ ಅದನಾ? ಗೊತ್ತಾ? ರೆಕಾರ್ಡ್ ಮ್ಯಾನ್ ಅದನಾ? ಗೊತ್ತಾ? ಇಲ್ಲಿ ಸತೀಶ್ ಮುಂದೆ ಕುಂತಾನ, ಗೊತ್ತಾ? ನೋಡ್ತಾ ಇರಿ, ಎಲ್ಲರೂ ಕಣ್ಮುಚ್ಚಿ ಒಂದ್ಸಲ ಪ್ಲೇಸ್ಮೆಂಟ್ ಚೇಂಜ್ ಮಾಡ್ತ ನಂಬ್ತಾರ. ಅವಾಗ ಎಲ್ಲಿ ಟ್ರೈನ್ ಕತೆ ಅಮ್ಮಂಗ ಇದ್ರಿ. ಅಲ್ಲಿ ಅದೇ ನಂಬಿಕೆ, ಕಾಣದಿರುವಗಳ ಮೇಲೆ ಇಡುವಂಥದ್ದೇ ನಂಬಿಕೆ. ಆಮೇನ್. ಯಾಕಂದ್ರೆ ದೇವರು ನಮಗೋಸ್ಕರ ಬಹಳಷ್ಟು ಇದ್ದಾನೆ, ಅದನ್ನು ಓದಬೇಕಂದ್ರೆ ನಂಬಿಕೆಯಿಂದ ಮುಂದೆ ಸಾಕ್ಬೇಕು. ಹಲ್ಲೆಲೂಯ. ಅಬ್ರಹಾಮನ ದೇವ್ರು ಕರೆದ. ಅಬ್ರಹಾಮನ ದೇವ್ರು ಏನು ಮಾಡ್ದೇಳ್ರಿ? ಕರೆದು ಹೇಳ್ತಾನೆ. ವಾಕ್ಯ ಓದೋಣ. ರೋಮ 4:18 ವಚನ ಓದೋಣ. ಎಂಥ ನಂಬಿಕೆ ನಮ್ಮಲ್ಲಿ ಇರಬೇಕಂತ ಅಬ್ರಹಾಮನ ಉದಾಹರಣೆಯಾಗಿ ತೆಗೆದುಕೊಂಡು ನಮ್ಮ ಮುಂದೆ ಹೋಗೋಣ. ಹೋದ್ರಿ. ನಿನ್ನ ಸಂತಾನವು
ನಕ್ಷತ್ರಗಳಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ. ಹಲ್ಲೆಲೂಯಾ. ದೇವರು ಹೇಳ್ದ, ಅಬ್ರಹಾಂ ನಿನ್ನ ಸಂತತಿ ನಕ್ಷತ್ರಗಳಷ್ಟಾಗುತ್ತೆ ಅಂತೇಳಿ ಹೇಳ್ದ. ಬಟ್ ಆದರೆ ಮಾರ್ಗ ತೋರುವುದಕ್ಕಿಲ್ಲ. ಅಬ್ರಹಾಮನಿಗೆ ಅವಾಗ ಎಷ್ಟಾಗೈತೆ ಹೇಳ್ರಿ? ಮೃತ್ಯುಪ್ರಾಯ ಬಂದಿದೆ. ಹಲ್ಲೆಲೂಯಾ. ಅಂದರೆ ಸಾರಳಿಗೆ ವಯಸ್ಸು ಹೋಗಿದೆ. ಸಾರಳಿಗೆ ಆಲ್ರೆಡಿ 90 ವರ್ಷ ಬರ್ತಾ ಇದ್ದೀನ. 89 90. ಅಬ್ರಹಾಮನಿಗೆ 99 109 ಬರ್ಬೇಕಿನ್ನ, ಕಾಲಕ್ಕೆ ಬೇಕು. ನಾನು ಕೆಲವೊಬ್ಬರನ್ನ ಕೇಳಿರ್ನಲ್ಲ, ಎಷ್ಟನೇ ವರ್ಷ ಬರ್ತಿಲ್ಲಪ್ಪ ಅಂದರೆ 12 ತುಂಬಿದ್ವಂತೆ, 12 ಕೇಳಿದ್ರಂತೆ. ಮತ್ತೆ 12 ತುಂಬಿಸ್ಬೇಕೀಗ. ಏನು ತುಂಬಿಸ್ಬೇಕಪ್ಪ? ಮೊನ್ನೆ ನೀನೇ ಬರ್ತಿಲ್ಲ ಮಾಡಿದ್ದೀನಿ, ಎಷ್ಟು ವರ್ಷ ತುಂಬಿದ್ವು? 10 ತುಂಬಿದ್ವು, 11 ಕೇಳಿದೆಯಾ? ಏರ್ಬೇಕು ನೀನು ನಿನ್ನ ಮೇಲೆ. ಹಲ್ಲೆಲೂಯಾ. ತುಂಬಿಸೋದು ಇಳಿಸೋದು ಇವ್ರ ಜೀವನ. ಅಂದರೆ ಬರ್ತಿಡಿ ಮಾಡ್ಕೊಂಬರಲ್ಲಾರ್ದ ಏನಪ್ಪ, ಬರ್ತಿಡಿ ಮಾಡ್ಕೊಂಬರಲ್ಲ, ತುಂಬಿಸ್ತಾರೆ ಫಸ್ಟ್, ಆಮೇಲೆ ಖಾಲಿ ಆಗ್ತಾರ. ಅವನಿಗೆ ಡೌಟ್ ಐತಿ ನೋಡಿ, ಏನು ಹೇಳ್ಬೇಕತ್ತಿಲ್ಲ ಈಗ. ಹಲ್ಲೆಲೂಯಾ. ಗಮನಿಸ್ರಿ, ಅಬ್ರಹಾಮನಿಗೆ ವಯಸ್ಸು ಮೀರಿದಿನ ಮಕ್ಕಳು ಹಾಕಿಲ್ಲ ಅವರಿಗೆ. ಬಟ್ ದೇವ್ರು ಏನಂತ ವಾಗ್ದಾನ ಮಾಡ್ಯಾನ? ನಿನ್ನ ಸಂತತಿ ನಕ್ಷತ್ರಗಳಷ್ಟು ಆಗುವುದಂತೇಳಿ. ಹಲ್ಲೆಲೂಯಾ. ನಕ್ಷತ್ರ ಲೆಕ್ಕ ಹಾಕಕ್ಕಾಗ್ತಾ? ಮಾತಾಡ್ರಿ, ನಕ್ಷತ್ರ ಲೆಕ್ಕ ಹಾಕಕ್ಕಾಗ್ತಾ? ಯಾರಾದ್ರೂ ಲೆಕ್ಕ ಹಾಕ್ತೀರಾ? ಅಬ್ರಹಾಮನೇ ಹಾಕ್ಲಿಲ್ಲ. ಅಯ್ಯೋ ಇದೇನು ಬಿಡು ಸ್ವಾಮಿ, ಹಾಕಲ್ಲ ನನ್ನ ಕೈಲ ಅಂದ. ಹಲ್ಲೆಲೂಯಾ. ಇವತ್ತು ನೀವು ಕೂಡ ತಿಳ್ಕೊಳ್ಬೇಕು, ಅಬ್ರಹಾಮನಿಗೆ ಯಾವ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನ್ ಏನ್ ಮಾಡ್ದಂಗೆ ಗೊತ್ತಾ? ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದ ಅಂತ. ಹಲ್ಲೆಲೂಯಾ. ಅದು ಹಾಕಲಂತ ಗೊತ್ತಾಯ್ತು ಅಬ್ರಹಾಮನಿಗೆ ಕೂಡ, ಬಟ್ ಆದರೂ ನಂಬಿದ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಕೆಲಸ, ಕೆಲವೊಂದು ಘಟನೆಗಳು ನಮ್ಮ ಜೀವಿತದಲ್ಲಿ ಹಾಕಲು ಕೆಲವೊಂದು ನಾವು ಬೇಡಿಕೊಂಡಿರ್ತೀವಿ. ಅದು ಹಾಕಲಂತ ನಮಗೆ ಗೊತ್ತಾಗ್ತಿರ್ತೀವಿ, ಯಾಕಂದ್ರೆ ಆ ಪರಿಸ್ಥಿತಿಗಳು ಹಂಗಿರ್ತಾವ. ಆದರೂ ನಾವು ನಂಬಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಕೆಲವು ಸಾರಿ ಡಾಕ್ಟರ್ ಹೇಳ್ತಾರೆ ರಿಪೋರ್ಟ್ಗಳು ಹಂಗಿರ್ತಾವ, ಮತ್ತು ನಿನಗೆ ಆರೋಗ್ಯ ಬರಕಲ್ಲ ಅಂತೇಳಿ ರಿಪೋರ್ಟ್ ಇರುತ್ತೆ. ಬಟ್ ಆದರೂ ನಂಬಬೇಕು ನಾವು. ಹಲ್ಲೆಲೂಯಾ. ಕೆಲವು ಸಾರಿ ನಿನಗೆ ಮಕ್ಕಳಾಗ್ತಲ್ಲ ಅಂತ ಡಾಕ್ಟರ್ ಹೇಳಿರ್ತಾರೆ, ಆದರೂ ನಂಬಬೇಕು ನಾವು. ಹಲ್ಲೆಲೂಯಾ. ಕೆಲವು ಸಾರಿ ನಿನ್ನ ಜೀವಿತದಲ್ಲಿ ಇನ್ನು ಉದ್ಧಾರ ಆಗ್ತಲ್ಲ ಅಂತೇಳಿ ಅನೇಕ ಜನ ಹೇಳ್ತಾರೆ, ಆದರೂ ನಂಬಬೇಕು ನಾವು. ಹಲ್ಲೆಲೂಯಾ. ನಿರೀಕ್ಷೆಗೆ ಮೀರಿದ ಭಯಂಕರವಾದ ಕಾರ್ಯಗಳ ಮೇಲೆ ನಾವು ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಭಯಂಕರವಾದ ಕಾರ್ಯವನ್ನು ಮಾಡುವ ದೇವರು ಇದುವರೆಗೂ ಜೀವಂತವಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಹೆಂಗೆಲ್ಲ ವಾಕ್ಯ ಬರೆದಿರೋದು? ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ, ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಅಬ್ರಹಾಮನ್ ಏನ್ ಮಾಡಿದನಂತೆ? ನಿರೀಕ್ಷಿಸಿದಾನೆ, ಬಂದೇ ಬರುತ್ತದೆ. ಹಲ್ಲೆಲೂಯಾ. ನಾನು ಬೇಡಿಕೊಂಡಿದ್ದು, ದೇವರು ವಾಗ್ದಾನ ಮಾಡಿದ್ದು ಬಂದೇ ಬರುತ್ತದೆ. ಹಲ್ಲೆಲೂಯಾ. ಅದು ನಾಶವಾಗೋದಿಲ್ಲ. ಆಮೇನ್. ಯಾಕಂದ್ರೆ ಮನುಷ್ಯನಲ್ಲರಿ ಮಾತು ಕೊಡೋದು. ಹಲ್ಲೆಲೂಯಾ. ನಾವು ಮನುಷ್ಯನ ಮೇಲೆ ನಂಬಿಕೆ ಇಡ್ತಿಲ್ಲ. ಯಾರ ಮೇಲೆ ನಂಬಿಕೆ ಇಡ್ತಿದ್ವಿ? ನಾವು ದೇವರ ಮೇಲೆ ನಂಬಿಕೆ ಇಡ್ತಿದ್ವಿ. ಇಸ್ರಾಯೇಲ್ ಜನರ ನಂಬಿಕೆ ಇಲ್ಲದೆ ಅರಣ್ಯದಲ್ಲೇ ಸತ್ರು. ಆದರೆ ಇಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಗಮನಿಸುವುದಾದ್ರೆ, ಅಬ್ರಹಾಮನು ದೇವರ ಮೇಲೆ ಆಸ್ಪದವಿಲ್ಲದ ಕಾಲದಲ್ಲಿ ಕೂಡ ನಿರೀಕ್ಷೆ ಇಟ್ಟು ದೇವರ ಮೇಲೆ ನಂಬಿಕೆ ಇಟ್ಟನು. ಆಮೇನ್. ಹಲ್ಲೆಲೂಯಾ. ನಂಬಿದನು. ಕೆಳಗೆಳೆ ವಾಕ್ಯ ಓದೋಣ. 19ನೇ ವಚನ ನೋಡ್ರಿ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದಾನೆ. ಏನಾಗಿದ್ದಾನಂತೆ ವಾಕ್ಯ ಹೇಳ್ತಲ್ಲಿ? 100 ವರ್ಷ. ಹಲ್ಲೆಲೂಯಾ. ಇವತ್ತು ಸಮಾಜದಲ್ಲಿ ಗಮನಿಸಿದ್ರೆ ಯಾರಿಗಾದ್ರೂ 100 ವರ್ಷದಲ್ಲಿ ಮಕ್ಕಳಾಗ್ಯಾರ ಹೇಳ್ರಿ? ಇವತ್ತು ಬಿಟ್ಟರೆ ಡಾಕ್ಟರ್ ಆದ್ರೆ ಆ ಟ್ಯಾಬ್ಲೆಟ್ ತಗಪ್ಪ, ಈ ಮೆಡಿಸಿನ್ ತಗಪ್ಪ, ಇದು ತಗಪ್ಪ ಅಂತ ಹೇಳಿರೋದ. ನಾನು ಆವಾಗಿನ ಅಬ್ರಹಾಮ ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ ಬೆಳೆದಿಲ್ಲ. ಹಲ್ಲೆಲೂಯಾ. ಅಂತ ಕಾಲಾವಧಿಯಲ್ಲೇ ಅಬ್ರಹಾಮನು 100 ವರ್ಷದವನಾಗಿದ್ದನು. ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದೋ, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದೋ ಯೋಚಿಸಿದಾಗಿ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಚಪಳ ತಟ್ಟಣ. ಆಮೆನ್. ಹಲ್ಲೆಲೂಯಾ. ದೇವರ ಅದಕ್ಕೋಸ್ಕರ ಹೇಳ್ತಾನೆ, ನಂಬುವವನಿಗೆ ನಾನು ಹುಟ್ಟೋಕ್ಕಿಂತ ಮುಂಚೆ, ಅಂದರೆ ನಾನು ಮಾನವನಾಗಿ ಶರೀರಧಾರೆಯಾಗಿ ಬರೋಕ್ಕಿಂತ ಮುಂಚೆ ನಾನು ಇನ್ನೂ ಅನೇಕರ ಮಧ್ಯದಲ್ಲಿ ಸಂಚರಿಸುತ್ತಿರುವಾಗ ಅಬ್ರಹಾಮನೆನ್ನುವಂಥ ಭಕ್ತನು ನಂಬಿದನು. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲವೂ ಆಗುತ್ತವೆ. ಆಮೆನ್. ಹಲ್ಲೆಲೂಯಾ. ಇವತ್ತು ನಾವು ವಾಕ್ಯ ಕೇಳುವ ನಾವೆಲ್ಲರೂ 2 ಘಟನೆಗಳನ್ನು ಗಮನಿಸಬೇಕು. ಅಬ್ರಹಾಮನು ನಂಬುವುದಕ್ಕೆ ಆಸ್ಪದವಿಲ್ಲದಿರುವಾಗಲೂ ಕೂಡ ನಂಬಿಕೆಯಲ್ಲಿ ಕುಂದಿ ಹೋಗಲಿಲ್ಲ. ಅಯ್ಯೋ ಅಂಬಲಿಲ್ಲ. ಏ ಸ್ವಾಮಿ ನಂಬಿ ಅರ್ಥ ಆಯ್ತು ಅಂಬಲಿಲ್ಲ.
ಭಾಳ ಜನರ ಹತ್ರ ಅವ್ರು ನಂಬಿ ವ್ಯರ್ಥ, ದೇವ್ರ ನಂಬಿ ವ್ಯರ್ಥ ಆದಂತೆ. ಒಂದು ಮಾತು ಹೇಳ್ತೀನಿ, ದೇವರ ನಂಬಿದವನು ಚರಿತ್ರೆಯಲ್ಲಿ ವ್ಯರ್ಥವಾದ ಚರಿತ್ರೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅಬ್ರಹಾಮನ್ ಏನು ಮಾಡ್ದಂತೆ? ನಂಬಿಕೆಯು ಕುಂದಿ ಹೋಗ್ಲಂತ ಅಬ್ರಹಾಮಂದು. ಆಮೇನ್. 20ನೇ ವಚನ ಹೋದ್ರಿ. ಈಗ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಹಲ್ಲೆಲೂಯಾ. ದೇವರು ನನಗೆ ಕೊಡ್ತಾನೆ ಅಂದ್ರೆ ಕೊಟ್ಟೇ ಕೊಡ್ತಾನೆ. ಆಮೇನ್. ನಾನು ದೇವರ ಮೇಲೆ ಭರವಸೆ ಇಟ್ಟಿದ್ದೇನೆ, ನಂಬಿದ್ದೇನೆ, ದೇವರು ಕಾರ್ಯ ಮಾಡೇ ಮಾಡುತ್ತಾನೆ. ಈ ನಂಬಿಕೆ ಇತ್ತು. ಹಲ್ಲೆಲೂಯಾ. ಈ ವರ್ಷದಲ್ಲಿ ನಾವು ಕೂಡ ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ದೇವರು ಮಾಡ್ತಾನೆ ಅಂತೇಳಿ ನಂಬಿಕೆ ಇಟ್ಕೊಂಡಾಗ ಅದು ಮಾಡೇ ಮಾಡ್ತಾನೆ ಅಂತೇಳಿ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಬಾರ್ದು, ಹೆಚ್ಚಾಗಬೇಕು. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲ ಆಗುತ್ತೆ. ಹಲ್ಲೆಲೂಯಾ. ದೇವರು ಕೊಟ್ಟೇ ಕೊಡುತ್ತಾನೆ, ದೇವರು ಕಾರ್ಯ ಮಾಡೇ ಮಾಡ್ತಾನೆ ಅಂತೇಳಿ ನಾವೇನು ಮಾಡ್ಬೇಕು ಹೇಳ್ರಿ? ನಾವು ಈ 51 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಉಪವಾಸ ಪ್ರಾರ್ಥನೆ ಅನೇಕ ಪ್ರಾರ್ಥನೆ ಮನೆವಿದ್ದಾವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಭೆಯವರ ಆಶೀರ್ವಾದಿಸಲ್ಪಡಬೇಕು ಮತ್ತು ಅನೇಕರು ಸ್ವಸ್ಥವಾಗಬೇಕು, ಸಭೆ ಬೆಳಿಬೇಕು, ನಮ್ಮ ಸಭೆಗೆ ಮೂಲಕ ಪರಲೋಕ ರಾಜ್ಯ ಸಂತೋಷ ಪಡಬೇಕು. ಇನ್ನು ನಾನಾ ವಿಧವಾದ ಪ್ರಾರ್ಥನೆ ಮನೆಗಳಿದೆ. ಬಟ್ ಆದರೆ ಅದರಲ್ಲಿ ಕೆಲವೊಂದು ನೆರವೇರ್ತದೆ, ಕೆಲವೊಂದು ಇನ್ನೂ ಹಂಗೆ ಹೋಲ್ಡರ್ ಇದೆ. ಬಟ್ ಆದರೆ ಒಂದು ಮಾತು ಹೇಳ್ತೀನಿ, ನಾನು ನಂಬಿಕೆ ಇಟ್ಕೊಂಡೆ ಪ್ರತಿ ವರ್ಷ ಪ್ರಾರ್ಥನೆ ಮಾಡ್ತೇನೆ, ಅವು ನೆರವೇರುತ್ತವೆ, ತಡವಾಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನಂಬುವವನ ಜೀವಿತದಲ್ಲಿ ಎಲ್ಲವೂ ಆಗುತ್ತದೆ. ಆಮೇನ್. ಹಲ್ಲೆಲೂಯಾ. ಅಬ್ರಹಾಮನು ಗಮನಿಸಿ ಜನರೇ, ಆ ನಂಬಿಕೆಯಲ್ಲಿ ಸಂಚಲಚಿತನಾಗಲಿಲ್ಲ ಅಂತೆ. ನಂಬಿ ಅಯ್ಯೋ ದೇವರು ನಂಬಿದ ಏನಾಗಲಿ ಆ ಟಾಕೆ ಇಲ್ಲ, ಮಾಡೇ ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಮಾಡ್ದ? ಸಂಚಲಚಿತನಾಗಲಿಲ್ಲ. 21ನೇ ವಚನ ಹೋದ್ರಿ. ಏನು ಮಾಡ್ದಂತೆ? ಭಾಳ ಜನರು ಅಬ್ರಹಾಮ್ ಯೇಸು ಸ್ವಾಮಿ ನಂಬಿಯಲ್ಲಪ್ಪ, ಓ ಅಬ್ರಹಾಮ್ ಯೆಹೋವದೇವ್ರು ನಂಬಿಯಲ್ಲಪ್ಪ, ಏನೇನು ಒಳ್ಳೇದಾಗತ್ತೆ ಅಲ್ರೇ? ಇಲ್ಲ, ನನ್ನ ದೇವ್ರು ಏನು ಮಾಡ್ದಂತ ನಿನಗೆ ಗೊತ್ತು. ಎಲ್ಲೋ ಬಿಸಿಲಾಗ ವಿಗ್ರಹಗಳನ್ನು ಮಾರ್ತಾ ಇದೆ. ಏನು ಮಾಡ್ತಿದ್ದೆ ಅಬ್ರಹಾಮನು? ಬೈಬಲ್ ಹಂಗೆ ಬರ್ದಿರೋದು. ಅವನೇ ಒಂದು ಮೂರ್ತಿ ಮಾಡಿ ಇತರಿಗೆ ಮಾರ್ತಾ ಇದ್ದ. ಹಲ್ಲೆಲೂಯಾ. ಅವು ಆ ವ್ಯಕ್ತಿನ ಬದಲಾಯಿಸಲಿಲ್ಲ, ಆ ವಿಗ್ರಹಗಳ ವ್ಯಕ್ತಿನ ಬದಲಾಯಿಸಲಿಲ್ಲ. ಹಲ್ಲೆಲೂಯಾ. ಸೃಷ್ಟಿ ಮಾಡಿದ ದೇವರು ಅಬ್ರಹಾಮನ ಜೀವಿತವನ್ನು ಬದಲಾಯಿಸಿದನು. ಆಮೇನ್. ಅದಕ್ಕೋಸ್ಕರ ಅಬ್ರಹಾಮನ್ ಏನು ಮಾಡ್ತಾನೆ ಅದರಲ್ಲಿ? ಕೊಂಡಾಡುತ್ತಾ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಏನು ಮಾಡ್ತಾಳ್ರಿ? ಪೂರ ಸ್ವಲ್ಪ ಅಲ್ಲ, ಪೂರ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನಂತೆ. ಹಲ್ಲೆಲೂಯಾ. ಇವತ್ತು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಯಾವಾಗಾದ್ರೆ ದೇವರು ಕಾರ್ಯ ಮಾಡ್ತಾನೆ ಅಂತೇಳಿ ನಂಬಿಕೆ ಇಟ್ಟಿರ್ತೇವೋ ಆ ನಂಬಿಕೆ ಕಡಿಮೆ ಆಗಬಾರ್ದು, ನಮ್ಮಲ್ಲಿ ನಂಬಿಕೆ ಅಧಿಕವಾಗಬೇಕು. ಹಲ್ಲೆಲೂಯಾ. ನಮ್ಮಲ್ಲಿ ಏನಾಗ್ಬೇಕು ಹೇಳ್ರಿ? ನಂಬಿಕೆ ಏನಾಗಬೇಕು? ನಂಬಿಕೆಯಲ್ಲಿ ನಡಿಬೇಕು ನಾವು. ಇವತ್ತಿಲ್ಲ, ದೇವರು ಬಂದೇ ಬರುತ್ತದೆ. ಆಮೇನ್. ಹಲ್ಲೆಲೂಯಾ. ಆಗ ದೇವರು ಕಾರ್ಯ ಮಾಡುತ್ತಾನೆ. ಆಮೇನ್. ನಾನು ಕೂಡ ಕೆಲವೊಬ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಸುಮ್ಮನೆ ಕಾಟಾಚಾರ ಕೆಲವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ಹೇಳ್ತೀನಿ, ನೀನು ನಂಬಿದ್ರೆ ಎಲ್ಲ ಆಗುತ್ತೆ. ಯಾಕಂದ್ರೆ ನಾನಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡೋದು ದೇವರು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ, ಒಂದು ಸಾರಿ ಪ್ರಾರ್ಥನೆ ಮಾಡಿದಾಗ ಆ ಕುಟುಂಬ ನಂಬಿತು, ಸತ್ತವನ್ನೇ ಬದುಕ್ಬಿಟ್ಟ. ಏನಾದ ಹೇಳ್ರಿ? ಆಯ್ತಲ್ಲ, ಸಾಕ್ಷಿ ಐತಲ್ಲ. ನಾನು ಪ್ರಾರ್ಥನೆ ಮಾಡೋದು ದೇವ್ರು ಸತ್ತವನ್ನ ಬದುಕ್ಸೇನ ಇಲ್ಲ. ಮತ್ತೆ ಜೋರು ಹೇಳ್ರಿ, ಬದುಕ್ಸೇನ ಇಲ್ಲ. ಮತ್ತೆ ಅವ್ರ ನಂಬಿಕೆ ಬದುಕಿಸ್ಬಿಡುದು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿದಾಗ ಕ್ಯಾನ್ಸರ್ ರೋಗಗಳು ವಾಸಿ ಆಗೈತಾ ಇಲ್ಲ? ಎಷ್ಟೋ ಬಲಹೀನತೆಗಳಿದ್ದವರು, ದೆವ್ವಗಳಲ್ಲಿ ಏರ್ಪಟ್ಟವರು, ರೋಗದಲ್ಲಿರೋ ಪ್ರಾರ್ಥನೆ ಮಾಡೋ ದೇವರು ವಾಸಿ ಮಾಡೇನಾ ಇಲ್ಲ? ಯಾಕೆ? ಅವ್ರ ನಂಬಿಕೆ ಅವ್ರನ್ನ ವಾಸಿ ಮಾಡುತ್ತದೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ನಂಬಿಕೆಯಲ್ಲಿ ಮುಂದೆ ಸಾಗೋಣ. ಏನು ಮಾಡಿ ನಾವೆಲ್ಲರೂ ಕೂಡ ಅಬ್ರಹಾಮನ್ ಹೆಂಗೆ ನಂಬಿದನಂತೆ? ದೃಢವಾಗಿ. ಹಲ್ಲೆಲೂಯಾ. ಅಬ್ರಹಾಮನ್ ಹೆಂಗೆ ನಂಬಿದನಂತ ಹೇಳ್ರಿ? ದೃಢವಾಗಿ. ನೀವು ಕೂಡ ಹೆಂಗೆ ನಂಬಿಕೆ ಇಡಬೇಕು? ಆ ನಂಬಿಕೆ ಸ್ವಲ್ಪ ದಿನ ಆ ಕಡೆಗೆ, ಸ್ವಲ್ಪ ದಿನ ಈ ಕಡೆಗೆ ಇರಬಾರ್ದು. ಒಂದ್ಸಲ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರಿಗೆ ಕಾರ್ಯ ಮಾಡ್ತಾನೆ ಅಂತ ನಂಬಿಕೆ ಇಟ್ಟಾಗ ಇನ್ನು ಬಿಟ್ಬಿಡ್ಬೇಕು, ದೇವ್ರು ಮಾಡೇ ಮಾಡ್ತಾನೆ ಅದನ್ನು. ಹಲ್ಲೆಲೂಯಾ. ಆ ನಂಬಿಕೆಯಲ್ಲೇ ಹೋಗ್ಬೇಕು ನಾವು. ಮತ್ತೆ ಆ ಕಡೆ ಸ್ವಲ್ಪ ಯೋಚನೆ, ಈ ಕಡೆ ಸ್ವಲ್ಪ ಯೋಚನೆ ತಂದ್ಕಂತಿದ್ರೆ ನಮ್ಮ ಜೀವಿತ ನಷ್ಟ ಆಗುತ್ತೆ. ನಾವು ನಷ್ಟ ಆಗ್ಬಾರ್ದ್ರೆ ದೃಢವಾದ ನಂಬಿಕೆ ಇರಬೇಕು. ಅಬ್ರಹಾಮನು ದೃಢವಾದ ನಂಬಿಕೆಯಲ್ಲಿದ್ದ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದ್ದ. ಅಬ್ರಹಾಮನು ದೇವರನ್ನು ಘನಪಡಿಸ್ತಾ ಇದ್ದ. ಅಬ್ರಹಾಮನು ವಾಗ್ದಾನ ಮಾಡಿದ ಆತ ನೆರವೇರಿಸ್ತ ಅಂತೇಳಿ ಪೂರ ಭರವಸೆವಿಟ್ಟು ದೃಢವಾಗಿ ಮುಂದೆ ಸಾಗಿದನು. ದೇವ್ರು ಏನು ಮಾಡ್ತಿದ್ರು? ಅಬ್ರಹಾಮನಿಗೆ 100ನೇ ವರ್ಷದಲ್ಲಿ ಏನು ಕೊಟ್ಟು ಹೇಳ್ರಿ? ಇಸಾಕನನ್ನು ಕೊಟ್ಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟನೇ ವರ್ಷದಲ್ಲಿ? ಅದು ಸಾಧ್ಯನಾ ಅಸಾಧ್ಯನಾ? ವೈದ್ಯರಿಗೆ ಅದು ಸಾಧ್ಯನಾ ಅಸಾಧ್ಯನಾ? ಹಲ್ಲೆಲೂಯಾ. ಕೆಲವೊಬ್ಬರು ಹೇಳ್ತಿರ್ತಾರೆ, ನನಗೆ ಮದುವೆಯಾಗಿ 8, 10, 15 ವರ್ಷ ಆಯಿತು,
ಮಕ್ಕಳಾಗಿಲ್ಲ. ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿವಿ, ಎಷ್ಟು ಸಲ ಅದಾಗೈತೆ ಇದಾಗೈತೆ ಅಂತೇಳಿ. ಅದೇ 100 ವರ್ಷದ ಅಜ್ಜ ಅಜ್ಜಿಯರ ಕರ್ಕೊಂಡೋಗಿ, ಮೇಡಮ್ ಇವ್ರಿಗೆ ಮಕ್ಕಳಾಗಿಲ್ಲ ನೋಡಿ ಮೇಡಮ್, ಅದ್ರ ಮೇಡಮ್ ಹೇಳಂಗದಲ್ಲ, ಇವ್ರಿಗೆ ಮಕ್ಕಳೇ ಹಾಕಲ್ಲ. ಡಿಯರ್ ಪೇಷಂಟ್ಸ್ ಪ್ಲೀಸ್ ಗೆಟ್ ಔಟ್ ಅಂತಾರ. ಏನಂತಾರೆ ಹೇಳ್ರಿ? ವೈದ್ಯರಿಗೆ ಅಸಾಧ್ಯ, ಪ್ರಪಂಚಕ್ಕೆ ಅಸಾಧ್ಯ, ಜನರಿಗೆ ಅಸಾಧ್ಯ. ಹಲ್ಲಲ್ಲೆಲೂಯಾ. ಒಂದು ಮಾತು ಹೇಳ್ಬೇಕಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಗೂ ಅಸಾಧ್ಯ ಅದು, ಆದ್ರೆ ದೇವರಿಗೆ ಸಾಧ್ಯವಾಯಿತು. ಹಲ್ಲಲ್ಲೆಲೂಯಾ. ಅಬ್ರಹಾಮನಿಗೆ 100ನೇ ವರ್ಷದಲ್ಲಿ ಏನು ಕೊಟ್ಟೆ ಹೇಳ್ರಿ? ವಾಗ್ದಾನ ಪುತ್ರ. ಹಲ್ಲಲ್ಲೆಲೂಯಾ, ಹಲ್ಲಲ್ಲೆಲೂಯಾ. ವಾಗ್ದಾನ ಪುತ್ರನ ಮೂಲಕ ಯಾರು ಹುಟ್ಟಿದ್ರಿ ಹೇಳ್ರಿ? ಏಸಾವ, ಯಾಕೋಬ. ಯಾರು ಹೇಳ್ರಿ? ಏಸಾವ, ಯಾಕೋಬ. ಯಾಕೋಬನ ದೇವ್ರು ಏನಂತ ಕರೆದ ಹೇಳ್ರಿ? ಇಸ್ರಾಯೇಲ್ ಹೆಂಗಿದ್ರು? ಒಬ್ರಿಬ್ರಿದ್ರ ಲಕ್ಷಗಟ್ಲೆ ಅವರು. ಹಲ್ಲಲ್ಲೆಲೂಯಾ. ನಿಮಗೆ ತಗೊಳ್ರಿ, 10,000 ರೂಪಾಯಿ, 1 ರೂಪಾಯಿ ಬಿಲ್ಲೆ ಕೊಟ್ರೆ ಏನ್ ಮಾಡ್ತೀರಿ? ಕಾಯಿನ್ಸ್, 1 ರೂಪಾಯಿ ಕಾಯಿನ್ಸ್ ಕೊಟ್ರೆ 10,000 ಎಣಿಸೋದ್ರಿ ತಲೆ ಕೆಟ್ಟೋಗ್ಬಿಡುತ್ತೆ ನಿಮಗೆ. ಮತ್ತೆ ಅಯ್ಯೋ ಕನ್ಪಿಸಾಯ್ತು 1 2 3 4 ಅಲ್ಲೇ 10,000ದಾಗ ಇರ್ತೀನಿ. 1 2 3 ಅಂತ ಎಣಸಕ್ಕಾತ? ಇಸ್ರಾಯೇಲ್ ಕೂಡ ಲೆಕ್ಕಿಸಲು ಆಗ್ಲಾರ್ದಂತ ಜನರಿದ್ರು ಅವರು. ಹಲ್ಲಲ್ಲೆಲೂಯಾ. ಅದಕ್ಕೋಸ್ಕರ ಬೈಬಲ್ ಒಂದೇ ಸಲ ಪರ್ಟಿಕ್ಯುಲರ್ ಆಗಿ ಹೇಳ್ತೆ, ಕಾಲ್ಬಲ ಉಳ್ಳವರು 6 ಲಕ್ಷ ಜನ ಅಂತ ಬರ್ಬಿಡತ್ತೆ ಅಷ್ಟೇ. ಅಂದ್ರೆ ಯವ್ವನಸ್ಥರು ಎಷ್ಟಿದ್ರು? ಆ ಯವ್ವನಸ್ಥರನ್ನ ತಂದೆ ತಾಯಿ ಅವರು, ಮತ್ತೆ ಅವ್ರ ತಂದೆ ತಾಯಿ. ಹಲ್ಲಲ್ಲೆಲೂಯಾ. ಕೊಟ್ಟ ಇಲ್ಲ ದೇವರು. ಕಾರ್ಯ ಮಾಡೋದಲ್ಲಿ ನಂಬಿಕೆ ಇಡೋದಕ್ಕೋಸ್ಕರ ನಾವು ದೇವರ ಕಾರ್ಯ ನೋಡ್ಬೇಕಂದ್ರೆ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು? ನಾವು ನಂಬಿಕೆ ಇಡಬೇಕು. ಹಲ್ಲಲ್ಲೆಲೂಯಾ, ಹಲ್ಲಲ್ಲೆಲೂಯಾ. ಅದಕ್ಕೋಸ್ಕರ ಇಸ್ರಾಯೇಲರು ನೋಡಿ ನಂಬೋದಕ್ಕೆ ಇಷ್ಟಪಟ್ರು. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಅಬ್ರಹಾಮನಾಗೆ, ಯಾರಾಗೆ ಮೂಲ ಪಿತೃ ಹಾಗೆ ನಾವೇನ್ ಮಾಡ್ಬೇಕು ಹೇಳ್ರಿ? ನೋಡದೆ ನಂಬಬೇಕು. ಹಲ್ಲಲ್ಲೆಲೂಯಾ. ಅಬ್ರಹಾಮನಲ್ಲಿ ಒಂದಿತ್ತು, ನನ್ನ ಕಾರ್ಯದ ದೇವರು ಕೈ ಬಿಡೋದಿಲ್ಲ. ಆಮೇನ್. ಇವತ್ತು ನಾನು ಆತ ನಂಬಿದ್ರೆ ನನ್ನ ಕೈ ಬಿಡೋದಿಲ್ಲ. ಹಲ್ಲಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ಜನರು ಕೈ ಬಿಟ್ಟರು, ಆತ ನನ್ನ ಕೈ ಬಿಡೋದ್ರ ಅಂತೇಳಿ ಅಬ್ರಹಾಮನ್ ನಂಬಿದನು. ಆಮೇನ್. ಪೂರ ಭರವಸೆ ಇಟ್ಟು ದೃಢವಾಗಿ ನಂಬಿ ಯಾರು ಬಂದು ಏನು ಹೇಳಿದ್ರು ಕ್ಯಾರಿ ಅಂತಿದ್ದಿಲ್ಲ. ಹಲ್ಲಲ್ಲೆಲೂಯಾ. ಬಂದು ಇಟ್ಲು ಪೋರ అంటే ಪದರ ಅಂದಿದ್ದವ್ರ ದೇವ್ರನ್ನ ಘನಪಡಿಸ್ತಾ ಇತ್ತು. ಹಲ್ಲಲ್ಲೆಲೂಯಾ. ಘನಪಡಿಸ್ತಾ ಅವತ್ತು ಅಬ್ರಹಾಮನ ನಂಬಿಕೆ ಇಟ್ಟ. ಇವತ್ತು ಅಬ್ರಹಾಮನ ಬಗ್ಗೆ ಹೇಳಿಕೊಳ್ಳುವಂತೆ ಅವತ್ತು ಅಬ್ರಹಾಮನ ಜೀವಿತವನ್ನು ದೇವರು ಮಾರ್ಪಡಿಸಿದ್ದಾನೆ. ಆಮೇನ್. ನನ್ನ ಜೀವಿತವನ್ನು ಕೂಡ ದೇವರು ಆ ರೀತಿ ಅನೇಕ ಮುಂದಿನ ಸಂತಾನಗಳು, ಮುಂದಿನ ಜನರೇಷನ್ ಹೇಳ್ಬೇಕಂದ್ರೆ ನೀವು ಕೂಡ ಪೂರ್ವ ಭರವಸೆ ಇಟ್ಟು ಮುಂದೆ ಸಾಗಬೇಕು. ಹಲ್ಲಲ್ಲೆಲೂಯಾ. ಕೆಲವು ಸಾರಿ ನೋಡ್ರಿ, ಉನ್ನತ ಸ್ಥಿತಿಯಲ್ಲಿರೋರನ್ನ ಕೇಳ್ತಾರ, ಈ ವ್ಯಕ್ತಿ ಯಾರಪ್ಪ? ಈ ವ್ಯಕ್ತಿ ಮೊದಲು ಕತೆ ಹೆಂಗಿತ್ತಂದ್ರೆ, ಈ ವ್ಯಕ್ತಿ ಮೊದಲು 0, ಇವಾಗೇನು ಇಷ್ಟ ಆಗ್ಯಾನ? ಈ ವ್ಯಕ್ತಿ ತನ್ನ ದೇವರನ್ನ ಆಶ್ರಯಿಸಿಕೊಂಡನು. ಹಲ್ಲಲ್ಲೆಲೂಯಾ, ಹಲ್ಲಲ್ಲೆಲೂಯಾ. ಯಾರನ್ನ ಆಶ್ರಯಿಸಿಕೊಂಡನು? ದೇವರ ಮೇಲೆ ನಂಬಿಕೆ ಇಟ್ಟು ನೋಡ್ರಿ. ಅದಕ್ಕೋಸ್ಕರ ಹಿಂಗೆ ಬಂದ ಇಷ್ಟು ಉನ್ನತವಾದ. ಹಲ್ಲಲ್ಲೆಲೂಯಾ. ಮತ್ತು ನಾವು ಕೂಡ ಯಾರ ಮೇಲೆ ನಂಬಿಕೆ ಇಡೋಣ? ನಂಬುವವನಿಗೆ ಮಾತಾಡ್ರಿ. ನಂಬುವವನಿಗೆ ಯೆಹೋಶುವ ಒಂದ್ಸಾರಿ ನಂಬಿಕೆ ಇಟ್ಟು ಹೇಳದಲ್ಲ, ಆ ದೇಶಕ್ಕೆ ಹೋದ್ರೆ ಬಹಳ ಚೆನ್ನಾಗಿರ್ತೀವಿ, ಅತ್ಯುತ್ತಮವಾಗಿರ್ತಂತೇಳಿ. ಅದೇ ಯೆಹೋಶುವ ನಾಯಕನಾದ. ಏನಾದ ಹೇಳ್ರಿ? ಯೆಹೋಶುವ ನಾಯಕನಾದ್ಮೇಲೆ ಆತಗೆ ಫಸ್ಟಿಗೆ ಎದುರಾಯ್ದು ಏನು ಹೇಳ್ರಿ? ಯೋರ್ದಾನು ಹೊಳೆ. ಅವಾಗ ಬಂದಿದ್ದು ನಂಬಿಕೆ. ಎಲ್ಲರ ಅಭ್ಯಾಸ ಯೆಹೋಶುವ ಅಲ್ಲೇ ನಿದ್ದಾಗ, ಅರಣ್ಯದಲ್ಲಿದ್ದಾಗ ಅತ್ಯುತ್ತಮವಾದ ದೇಶ ಅದು, ಹಂಗೈತೆ ಹಿಂಗೈತೆ ಅಂತ ಹೇಳ್ದಲ್ಲ, ಇವಾಗೇನು ಗೋಳಾಟ ಇದು? ಅವಾಗ ದೇವ್ರನ್ನ ಯೆಹೋಶುವ ಕೇಳಿದಾಗ ಏನಾಯ್ತು? ಯೋರ್ದಾನು ಹೊಳೆ ಹರಿವ ನೀರು ನಿಂತು ಹೋಯಿತು. ಹಲ್ಲಲ್ಲೆಲೂಯಾ. ಅದಾದ್ಮೇಲೆ ಮತ್ತೇನೋ ಪ್ರಾಬ್ಲಮ್. ಏನು ಹೇಳ್ರಿ? ಎರ್ರಿಕೋಗೋಡೆ. ಏನು ಮಾತಾಡ್ರಿ? ಏನು ಎರ್ರಿಕೋಗೋಡೆ? ಹಲ್ಲಲ್ಲೆಲೂಯಾ. ಎರ್ರಿಕೋಗೋಡೆ ಏನಾಯ್ತು? ಮಾತಾಡ್ರಿ. ಏನಾಯ್ತು? ಕೆಡವಿ ಬಿತ್ತು. ಹಲ್ಲಲ್ಲೆಲೂಯಾ. ಕೆಡವಿ ಬಿತ್ತು. ಬರ್ತಿರ್ಲಿಕ್ಕೆ ಆ ಯೆಹೋಶುವನ ನಂಬಿಕೆ ಇನ್ನೂ ಹೆಚ್ಚಾಗ್ತಾ ಇವಾಗ ಗೋಡೆಗೆ ಬೀಳ್ಸಾನ. ಇವಾಗ ಏನು ಬೀಳ್ಸಾನ ಹೇಳ್ರಿ? ಯೆಹೋಶುವ ಏನು ಮಾಡ? ನಂಬಿಕೆಯಿಂದ ಯೋರ್ದನ್ ಹೊಳೆ ನಿಲ್ಲಿಸಿದ. ಹಲ್ಲಲ್ಲೆಲೂಯಾ. ದೇವ್ರ ಮೇಲೆ ನಂಬಿಕೆ ಇಟ್ಟ. ದೇವರ ಆ ಯೋರ್ದನ್ ಹೊಳೆ ನಿಲ್ಲಿಸಿದ. ಹಲ್ಲಲ್ಲೆಲೂಯಾ. ನೆಕ್ಸ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟ, ಎರ್ರಿಕೋಗೋಡೆ ಬಿದ್ದೋಯ್ತು. ನೆಕ್ಸ್ಟ್ ಮುಂದೆ ಹೋಗ್ತಿರ್ಲಿಕ್ಕೆ 10ನೇ ಅಧ್ಯಾಯ, ಯೆಹೋಶುವ 10ನೇ ಅಧ್ಯಾಯದಲ್ಲಿ ಓದಕ್ಕೆ ಹೋಗ್ಬೇಡ್ರಿ, ಮುಗಿಸ್ಬಿಡ್ತೀನಿ. 10ನೇ ಅಧ್ಯಾಯದಲ್ಲಿ ಯೆಹೋಶುವ ಹೋಗ್ತಿರ್ಲಿಕ್ಕೆ ಯುದ್ಧ ಬಂತು. ಏನು ಬಂತು ಹೇಳ್ರಿ? ಮಾತಾಡ್ರಿ. ಏನು ಬಂತು? ಯೆಹೋಶುವನಿಗೆ ಏನು ಬಂತು? 5 ಮಂದಿ ಅರಸರು ಯುದ್ಧಕ್ಕೆ ಬಂದ್ರು. ಎಷ್ಟು ಜನ ಅರಸರು? ಯೆಹೋಶುವನಿಗೆ 5 ಮಂದಿ ಅರಸರು ಯುದ್ಧಕ್ಕೆ ಬಂದರು. ಒಬ್ಬನು ಜಾಸ್ತಿನಾ 5 ಜನ ಜಾಸ್ತಿನಾ? 5 ಜನ ಹೊಡೆಯಕ್ಕೆ ಬಂದ್ರೆ ಒಬ್ಬನೇ ಮಾಡಕ್ಕಾತ?
ಯುದ್ಧ ಮಾಡೋಕ್ಕಾಗತ್ತಾ? ಅಕ್ಕಲ ಹಲಲ್ಲಯ್ಯ. ಆದ್ರೆ ಏನು ಮಾಡಿದೆ ಯೆಹೋಶುವ? ಸಿಕ್ಕಿದ್ರಲ್ಲೇ ನೀವೇ ತನಕಂಡ ಹಲಲ್ಲಯ್ಯ. ದೇವ್ರ ಮೇಲೆ ನಂಬಿಕೆ ಇಟ್ಟ. ಸೂರ್ಯ ಆ ಕಡೆ ನಿಂತ್ಕೋ, ಚಂದ್ರ ನೀನು ಅಲ್ಲೇ ಎತ್ಕೊಂಡ. ಅರಸರಿಗೆಲ್ಲ ಶಾಕ್ ಆಯ್ತಾ? ಈ ವ್ಯಕ್ತಿ ಏನು, ನಾವು ಇವನ್ನ ಸಾಯಿಸಕ್ಕೆ ಬಂದ್ರಿ, ಇವನು ನೋಡ್ರೆ ಸೂರ್ಯಚಂದ್ರ ನಿಲ್ಸಿನಿ. ಯಾಕೆ? ನಾನು ಒಬ್ಬನೇ ಅದನ್ನಲ್ಲ. ಯುದ್ಧ ಸ್ವಲ್ಪ ಲೇಟ್ ಆಗ್ತೆ. ಯುದ್ಧ ಏನಾಗ್ತ ಹೇಳ್ರಿ? ಒಬ್ಬನ ಮಾಡಕ್ಕೆ ಇನ್ನೊಬ್ಬಂತ ಬರೋದ್ರಿ ಲೇಟ್ ಆಗ್ತೆ. ಹಲೋಲಯ್ಯ. ಅದಕ್ಕೋಸ್ಕರ ಅವು ಹಂಗೆ ನಿಂತಿರ್ಲಿ ಹೇಳ್ದ. ಸೂರ್ಯ ಚಂದ್ರ ನಿಂತ್ಕೊಂಡು ನಂಬಿಕೆಯಿಂದ ಹೇಳ್ದ. ದೇವ್ರೇ ನಂಬಿಕೆಯಿಂದ ಹೇಳ್ದ. ಸೂರ್ಯ ಚಂದ್ರ ಹಂಗೆ ನಿಂತಿರೋ. ಓದ್ರ ವಾಕ್ಯನ ಯೆಹೋಶುವ 10ನೇ ಅಧ್ಯಾಯ 12ನೇ ವಚನ. ಬೇಗ ಹೋದ್ರಿ. 12:13 ಬೇಗ ಹೋದ್ರಿ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ ಸಮಕ್ಷದಲ್ಲಿ ಆಜ್ಞಾಪಿಸಿದಾಗ ಅದು ನಿಂತು ಹೋಯ್ತು. ಹಲ್ಲೆಲೂಯಾ. ಈಗ 13ನೇ ವಚನ ನೋಡಿದರೆ, ಇಸ್ರಾಯೇಲ್ ತಮ್ಮ ಶತ್ರುಗಳಿಗೆ ಮುಯ್ಯ ತೀರಿಸುವವರೆಗೆ ಸೂರ್ಯಚಂದ್ರ ಹಾಗೇ ನಿಂತಿದ್ರಂತೆ. ಹಲ್ಲೆಲೂಯಾ. ಈಗ ನಾವು ತಿಳ್ಕೊಳ್ಕೋ, ಯೆಹೋಶುವನ ನಂಬಿಕೆ ಕಡಿಮೆ ಆಗಲಿಲ್ಲ. ನಿಮ್ಮ ನಂಬಿಕೆ ಕೂಡ ಏನಾಗ್ಬಾರ್ದು ಹೇಳ್ರಿ? ತಡೆಗಳು ಬರ್ತಿರ್ತಾವ. ತಡೆಗಳು ಬರಲಿ, ಅಲೆಗಳು ಬರಲಿ, ಏನೇ ಬರಲಿ, ದೇವರ ನಿರ್ಮಾಣಕ್ಕೆ ಆಮೇನ್ ನಡೆಸುತ್ತಾನೆ. ಆತನ ಮೇಲೆ ನಂಬಿಕೆ ಇಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಗಮನಿಸ್ರಿ, ನಂಬಿಕೆ ಪ್ರಕೃತಿಯನ್ನು ನಿಲ್ಲಿಸಿದೆ. ಏನಾಗಿದೆ ಹೇಳ್ರಿ? ಯೆಹೋಶುವನ ನಂಬಿಕೆ ಏನಾಗಿದೆ? ಪ್ರಕೃತಿ. ಸೂರ್ಯಚಂದ್ರ ನಿಮ್ಮ ಮಾತು ಕೇಳ್ತಾರೆ. ಕೆಲವು ಸರಿ ಸ್ವಂತ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಕ್ಕಲ್ಲ. ಗಮನಿಸ್ರಿ ಪ್ರೀತಿ ಜನರು, ನಾವೆಲ್ಲರೂ ಕೂಡ ನಂಬಿಕೆಯಿಂದ ಆದ ಹೋಗೋಣ. ಏನು ಮಾಡಿ ಹೇಳ್ರಿ? ಈ ಜನವರಿ ಇನ್ನೇನು ಮುಗಿತಾ ಬಂತು. ಇನ್ನು ಮತ್ತೆ ಫೆಬ್ರವರಿಗೆ ಹೋಗ್ತೀವಿ. ಯಾವ ತಿಂಗಳಿಗೆ ಹೋಗ್ತೀವಿ? ತಿಂಗಳು ಸುಮ್ಮನೆ ಕಳಿಬಾರ್ದು. ನಂಬಿಕೆಯಿಂದ ಕಾಲ ಕಳೆಯೋಣ. ಹಲ್ಲೆಲೂಯಾ. ಏನು ಮಾಡಿ ಹೇಳ್ರಿ? ನಾವು ನಂಬಿಕೆಯಿಂದ ಕಾಲ ಕಳೀತಾ ಹೋಗೋಣ. ಹಲ್ಲೆಲೂಯಾ. ಆ ನಂಬಿಕೆ ಅಭಿವೃದ್ಧಿ ಕಡೆಗೆ ನಡೆಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಸ್ವಾಮಿ ಅವತ್ತು ಹೇಳ್ದ ಆ ತಂದೆಗೆ, ನೋಡಪ್ಪ ನಿನ್ನ ಮಗನು ಸ್ವಸ್ಥ ಆಗ್ಬೇಕಂತೇಳಿ ಎಷ್ಟೆಲ್ಲ ಹೇಳ್ತಾ ಇದೀಯಾ, ನಂಬುವವನಿಗೆ ಎಲ್ಲ ಆಗುತ್ತೆ. ಅವಾಗ ಏನಂದ ಗೊತ್ತಾ ತಂದೆ? ಸ್ವಾಮಿ, ನನಗೆ ನಂಬಿಕೆ ಕಡಿಮೆ ಆಗಿದ್ದರು ಸಹಾಯ ಮಾಡು. ಹಲ್ಲೆಲೂಯಾ. ನಾವು ಕೂಡ ಕೆಲವು ಸಾರಿ ನಂಬಿಕೆ ಕಡಿಮೆ ಆಗ್ತಿರುತ್ತೆ. ಜ್ಞಾನ ಹೆಂಗೆ ಕಡಿಮೆ ಆಗುತ್ತೋ ನಂಬಿಕೆ ಕೂಡ ಕಡಿಮೆ ಆಗ್ತಿರುತ್ತೆ. ನನ್ನ ನಂಬಿಕೆ ಕಡಿಮೆ ಇದ್ದರೆ ಸಹಾಯ ಮಾಡು, ತಿರುಗಿ ನಂಬಿಕೆಯನ್ನು ಹೆಚ್ಚಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆತನೇ. ಹೇಳು, ದೇವ್ರ ದಯ ಪಾಲಿಸ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಕಣ್ಮುಚ್ಚಿ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕಣ್ಣುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ರಿಖಲಾಮ ಶಮಕರತ ಕಲಾಮ ಕರತ ಮಮ ಕರತ ವಶಕೋಲಾವ ರಿಖ ಮಮ ಕರತ ವಶಕೋಲಾವ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ದೇವರೇ, ನಂಬುವವನಿಗೆ ಎಲ್ಲವೂ ಆಗುತ್ತೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಇನ್ನು ಮೇಲೆ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗಲಿ ದೇವರೇ. ಇಸ್ರಾಯೇಲರು ಅರಣ್ಯದಲ್ಲಿ ಸತ್ತು ಹೋದಾಗೆ ಅವರ ನಂಬಿಕೆ ನಮ್ಮಲ್ಲಿ ಕೂಡ ಕಡಿಮೆ ಆಗಬಾರ್ದು ದೇವರೇ. ಅಬ್ರಹಾಮನ ಥರ ನಂಬಿಕೆ ಇಟ್ಟವರಾಗಿ, ದೃಢವಾದ ನಂಬಿಕೆ ಉಳ್ಳವರಾಗಿ ಹಾದು ಹೋಗುವಂತೆ ಸಹಾಯ ಮಾಡುವುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಕಮ ಶಮೋಕ ರಥಗಿಲಾಭ ಕನ್ನತ ಶಬೋಕಲಾಭ. ಪ್ರಾರ್ಥನೆ ಮಾಡಿ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ. ನೀತಿಯ ರಾಜ್ಯನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿನಿತ್ಯವೂ ನಿನ್ನ ಕೃಪೆಯಿಂದ ನಮ್ಮ ನಡೆಸಲು ಶಕ್ತನಾಗಿರುವ ದೇವರು, ಈ ದಿನಮಾನಗಳಲ್ಲಿ ಕರ್ತನೆ ವಿಶ್ವಾಸಿಯ ಜೀವಿತದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಇದೆ. ಸಹಾಯ ಮಾಡಿ ನಂಬಿಕೆಯನ್ನು ಹುಟ್ಟಿಸು ಯೇಸುವಿನ ನಾಮದಲ್ಲಿ. ಅಬ್ರಹಾಮನ ಥರ ನಂಬಿಕೆ ದೇವರೇ, ಅದು ಆಗುವುದಕ್ಕೆ ಆಸ್ವಾದವಿಲ್ಲದಿರುವಾಗಲೂ ನಿನ್ನ ಮೇಲೆ ನಿರೀಕ್ಷೆ ಇಟ್ಟು ಅಬ್ರಹಾಮನ ನಂಬಿದನು. ನಾವು ಕೂಡ ದೇವರೇ ಸಭಾ ಅದೇ ಥರ ನಿರೀಕ್ಷೆ ಇಟ್ಟು ನಂಬುವಂತೆ ಸಹಾಯ ಮಾಡು, ನಂಬುವಂತೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ. ದೇವರೇ, ಕಾರ್ಯ ಮಾಡು ಕರ್ತನೆ.
ಬಲಪಡಿಸು ಕರ್ತಾದ ಕರ್ತನೆ. ಎಲ್ಲರ ಜೀವಿತ ನಂಬಿಕೆಯನ್ನು ದೇವರೇ ಹೆಚ್ಚಿಸಿ ಯೇಸುವಿನ ನಾಮದಲ್ಲಿ ಎಲ್ಲರ ಜೀವಿತ ನಂಬಿಕೆ ಹೆಚ್ಚಿಸಿ ಪ್ರಾರ್ಥನೆ ಮಾಡಿದೇವ್ರೆ. ನನ್ನಲ್ಲಿ ನಂಬಿಕೆ ಬರಬೇಕು ದೇವರೇ. ಈ ದಿನಮಾನಗಳಿಂದ ನಾನು ನಂಬಿಕೆಯಲ್ಲಿ ನಡೆದು ಹೋಗಬೇಕು ದೇವರೇ. ಏಸಪ್ಪ, ನಂಬಿಕೆಯಲ್ಲಿ ಯಾವುದು ಹೋಗ್ಬೇಕೆಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಕಮ ಶಮೋಕ ರಥಕಿಲ್ಲ ಮಕುರೋತೋ ಶಬಾ ಕಲಾಮ. ಎಲ್ಲರೂ ಪ್ರಾರ್ಥನೆ ಮಾಡಿದೇವ್ರೆ. ನಂಬಿಕೆಯನ್ನು ಹೆಚ್ಚಿಸುವ ದೇವರು, ನಂಬಿಕೆಯನ್ನು ಹೆಚ್ಚಿಸುವ ದೇವರು, ನಂಬಿಕೆಯನ್ನು ಹೆಚ್ಚಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಕಾರ್ಯ ಮಾಡುದೇವ್ರೆ, ಬಲಪಡಿಸುದೇವ್ರೆ, ಬಲಹೀನತೆಗಳೆಲ್ಲವನ್ನು ತೆಗೆದುಹಾಕಿದೇವ್ರೆ. ನಿನ್ನ ಮೇಲೆ ನಂಬಿಕೆ ಇಡುವಂತೆ ಸಹಾಯ ಮಾಡು, ನಿನ್ನ ಮೇಲೆ ನಂಬಿಕೆ ಇಡುವಂತೆ ಸಹಾಯ ಮಾಡು, ನಿನ್ನ ಮೇಲೆ ನಂಬಿಕೆ ಇಡುವಂತೆ ಸಹಾಯ ಮಾಡು. ಕಾರ್ಯ ಮಾಡು, ಬಲಪಡಿಸು, ನೀನೇ ನಡೆಸಿ ಎಲ್ಲ ವಿಷಯದಲ್ಲಿ ಕರ್ತಾದ ಕರ್ತನೆ. ಎಲ್ಲ ವಿಧದಲ್ಲಿ ದೇವರೇ ಸಪ ನೀನು ಮಾತ್ರ ಮಹಿಮೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ನೀನು ಕಾರ್ಯ ಮಾಡಿದೇವ್ರೆ, ನಂಬಿಕೆ ಇಡಬೇಕು ದೇವರೇ. ಯಾವುದು ನಿನಗೆ ಸ್ತೋತ್ರ ದೇವರೇ. ಎಸಪ್ಪ, ಅಬ್ರಹಾಮನಲ್ಲಿದ್ದಂಥ ನಂಬಿಕೆ, ಯೆಹೋಶುವನಲ್ಲಿದ್ದಂಥ ನಂಬಿಕೆ, ಅಯ್ಯ ನಮ್ಮಲ್ಲಿ ಕೂಡ ನಂಬಿಕೆ ಬರಲಿ. ಅವತ್ತು ಪ್ರಕೃತಿಯನ್ನೇ ಯೆಹೋಶುವನ ನಂಬಿಕೆ ನಿಲ್ಲಿಸಿದ ಹಾಗೆ ನಮ್ಮ ನಂಬಿಕೆ ಕೂಡ ದೇವರೇ ಸಪ ನಮ್ಮ ತಡೆಗಳೆಲ್ಲವನ್ನು ನಿಲ್ಲಿಸಿ ನಮ್ಮ ನಂಬಿಕೆ ಎಲ್ಲ ವಿಷಯದಲ್ಲಿ ಜಯವನ್ನು ಕಾಣುವಂತೆ ಸಹಾಯ ಮಾಡಲಿ. ನಮಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡಿದ್ರೆ ಪ್ರಾರ್ಥನೆ ಮಾಡೋಣ ದೇವರೇ. ನಮಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡಿದೇವ್ರೆ ಎಸಪ್ಪ. ಅದೆಷ್ಟೋ ಜನರು ಎಷ್ಟೆಲ್ಲ ಪ್ರಾರ್ಥನೆ ಮನವಿಗಳಿದ್ದಾವೆ ದೇವರೇ, ಆದರೆ ನಂಬಿಕೆ ಇರದ ಕಾರಣ ಆ ಪ್ರಾರ್ಥನೆ ಮನವಿಗಳಿಗೆ ಉತ್ತರ ಸಿಗ್ತಾ ಇಲ್ಲ ದೇವರೇ. ನಂಬಿಕೆ ಇಡುವಂತೆ ಸಹಾಯ ಮಾಡು, ನಂಬಿಕೆ ಇಡುವಂತೆ ಸಹಾಯ ಮಾಡು, ನಂಬಿಕೆ ಇಡುವಂತೆ ಸಹಾಯ ಮಾಡು ದೇವರೇ. ಅಯ್ಯ ನೀ ಸಹಾಯ ಮಾಡು. ಪ್ರತಿ ವಿಷಯದಲ್ಲಿ ಬಲಪಡಿಸು, ಪ್ರತಿ ವಿಷಯದಲ್ಲಿ ಕಾರ್ಯ ಮಾಡು, ಪ್ರತಿ ವಿಷಯದಲ್ಲಿ ಕಾರ್ಯ ಮಾಡು, ಪ್ರತಿ ವಿಷಯದಲ್ಲಿ ಕಾರ್ಯ ಮಾಡು ಯೇಸುವಿನ ನಾಮದಲ್ಲಿ ದೇವರೇ. ನಿನ್ನಡಿಸಿ ಎಲ್ಲ ವಿಷಯದಲ್ಲಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಎಲ್ಲರೊಳಗೆ ನಂಬಿಕೆ ಹೆಚ್ಚಾಗಲಿ, ನಂಬಿಕೆ ಹೆಚ್ಚಾಗಲಿ. ನಂಬಿಕೆಯಿಂದ ಎಲ್ಲ ಕಾರ್ಯಗಳನ್ನು, ಅವರಿಗೆ ವಿರುದ್ಧವಾದ ಕಾರ್ಯಗಳ ಮೇಲೆ ಜಯವನ್ನು ಕಾಣುವಂಥದ್ದನ್ನು, ಮಕ್ಕಳ ಭಾಗ್ಯವನ್ನು ಕಾಣುವಂತೆ, ಕೆಲಸಗಳನ್ನು ಕಾಣುವಂತೆ, ಆಶೀರ್ವಾದಗಳನ್ನು ಕಾಣುವಂತೆ, ಆರೋಗ್ಯವನ್ನು ಕಾಣುವಂತೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ. ಅಯ್ಯ ಸಹಾಯ ಮಾಡು. ಎಲ್ಲ ವಿಷಯದಲ್ಲಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಅದೇ ರೀತಿ ಎಲ್ಲರೂ ಕೈ ಹಿಡ್ಕೊಳ್ರಿ, ಇಬ್ಬಿಬ್ರು ಕೈ ಹಿಡ್ಕೊಳ್ರಿ, ಪ್ರಾರ್ಥನೆ ಮಾಡೋಣ. ಇಬ್ಬಿಬ್ರು ಕೈ ಹಿಡ್ಕೊಳ್ರಿ. ಸಭೆಗೋಸ್ಕರ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರಂ 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 ಸ್ತೋತ್ರಂ. ದೇವರೇ, ನಂಬುವವನಿಗೆ ಎಲ್ಲವೂ ಆಗುವುದೆಂತ ವಾಕ್ಯದಲ್ಲಿ ನೋಡುತ್ತೇವೆ. ನಮ್ಮ ಎಬಿನೇಜರ್ ಆಲಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಕಟ್ಟಡದ ಕೆಲಸ ಪ್ರಾರಂಭವಾಗಿರುವಾಗ ದೇವರೇ, ಆ ಸಭೆ ಅತ್ಯುತ್ತಮವಾಗಿ ಬಲು ಬೇಗನೆ ಕಟ್ಟಲ್ಪಡಲಿ ಯೇಸುವಿನ ನಾಮದಲ್ಲಿ ದೇವರೇ. ಅದಕ್ಕೆ ಬೇಕಾದ ಆರ್ಥಿಕ ಸಹಾಯ, ಅದಕ್ಕೆ ಬೇಕಾದ ಕೆಲಸಗಾರರನ್ನು, ಅದಕ್ಕೆ ಬೇಕಾದ ಎಲ್ಲ ದೇವರೇ ಸಭಾ ಮೆಟೀರಿಯಲನ್ನು ಒದಗಿಸಿ ಕೊಡದೇವ್ರೆ. ಈ ಸಭಾ ಸಾಲ ಆಗದಾಗಿ ದೇವರೇ ಸಭಾ ಸಮೃದ್ಧಿಕರವಾಗಿ ನಿನ್ನ ಆಲಯವು ಕಟ್ಟಿ ಮುಗಿಸುವಂತೆ ಸಹಾಯ ಮಾಡು ದೇವರೇ. ಭೂಮಿಯಾಕಾಶಗಳು ನಿರ್ಮಿಸಿದ ಯೆಹೋವನೇ, ಸಮಸ್ತವನ್ನು ಕಟ್ಟುವಾತನೇ, ಸಮಸ್ತವನ್ನು ನಿರ್ಮಿಸಿದ ಆತನೇ, ನಿನ್ನಿಂದಲೇ ನಮಗೆ ಸಹಾಯ ಬರಬೇಕಯ್ಯ, ನಿನ್ನಿಂದಲೇ ನಮಗೆ ಸಹಾಯ ಬರಬೇಕು ದೇವರೇ. ಸಹಾಯ ಮಾಡು. ಮತ್ತು ದೇವರೇ, ಸಭೆ ಕಟ್ಟಡ ವಿಷಯದಲ್ಲಿ ಕೈಗಳನ್ನು ಬಿತ್ತುವಂಥ ಪ್ರತಿ ಕುಟುಂಬಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡೋ ದೇವರೇ. ನೀನು ಆಶೀರ್ವಾದ ಮಾಡು. ಬಲು ಬೇಗನೆ ಸಭೆ ಕಟ್ಟಲ್ಪಡಲಿ, ಅಲ್ಲಿ ಉಜ್ಜೀವನಕರವಾಗಿ ಆರಾಧಿಸುವಂತೆ ಸಹಾಯ ಮಾಡು. ಎಲ್ಲ ವಿಷಯದಲ್ಲಿ ಕರ್ತನೇ ನೀನೇ ನಡೆಸಿ, ನೀನೇ ಮಹಿಮೆ ಹೊಂದಬೇಕೆಂದು ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ದೇವರೇ, ಇನ್ನೂ ಉಪವಾಸ ಪ್ರಾರ್ಥನೆಗಳು ಪ್ರತಿದಿನ ನಡೆಯುತ್ತಿರುವಾಗ ಜಯಪ್ರದವಾಗಿ ನೀನು ನಡೆಸು, ಜಯಪ್ರದವಾಗಿ ನೀನು ನಡೆಸಿ. ಪ್ರತಿದಿನ ವಾಕ್ಯಗಳ ಮೂಲಕ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಪ್ರತಿ ಕುಟುಂಬಗಳಲ್ಲಿ ಆಶೀರ್ವಾದವನ್ನು ಬರ ಮಾಡಬೇಕೆಂದು ಕೇಳುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗ ತನ್ನ ವಾಕ್ಯ ಕೇಳಿದ ಮತ್ತು ವಿಜ್ಞಾಪನೆ ಪ್ರಾರ್ಥನೆ ಮಾಡಿದ ನಮ್ಮೊಟ್ಟಿಗೂ, ಸಭೆಯೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ, ಉಪವಾಸ ಪ್ರಾರ್ಥನೆಯೊಟ್ಟಿಗೂ ಸದಾಕಾಲವು
ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.